ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಇವತ್ತಿನ ಈ ತರಗತಿಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಒಂದಷ್ಟು ಬೇಸಿಕ್ ಥಿಂಗ್ಸ್ ಹಾಗೂ ಸಮಾನತೆ ಹಕ್ಕಿನ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಅದೇ ರೀತಿ ಇವತ್ತಿನ ತರಗತಿಯಲ್ಲಿ ನಾವು ಶೋಷಣೆಯ ವಿರುದ್ಧದ ಹಕ್ಕು ಹಾಗೂ ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಮತ್ತು ಸಂವಿಧಾನಾತ್ಮಕ ಪರಿಹಾರ ಹಕ್ಕಿನ ಬಗ್ಗೆ ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತೇನೆ. ಅದಕ್ಕೂ ಮೊದಲು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸ್ಪರ್ಧಾ ವಿನಯ ಎಜುಕೇಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಸ್ಪರ್ಧಾ ವಿನಯ ಎಜುಕೇಟರ್ ಅಂತೇಳಿ, ಟೆಲಿಗ್ರಾಮಲ್ಲಿ ಸ್ಪರ್ಧಾ ವಿನಯ ಅಂತಿದೆ. ನೀವು ಈ ಚಾನಲ್ನ ಜಾಯ್ನ್ ಆಗೋದ್ರ ಮೂಲಕ ಹಾಗೂ ಟೆಲಿಗ್ರಾಮಲ್ಲಿ ಸಬ್ಸ್ಕ್ರಿಪ್ಷನ್ನ ತಗೊಳ್ಳೋದ್ರ ಮೂಲಕ ಫ್ರೀಯಾಗಿ ನಮ್ಮಲ್ಲಿ ಉಚಿತವಾಗಿ ಯಾವುದೇ ರೀತಿ ನಾವು ಕಾಸ್ಟ್ಗಳನ್ನು ಯಾವ ಇದಕ್ಕೂ ಕಾಸ್ಟ್ ಆಗ್ತಿಲ್ಲ, ಫ್ರೀಯಾಗಿ ಕೊಡ್ತಾ ಇರುವಂಥದ್ದು. ಇದನ್ನು ತಗೊಂಡು ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇದು ಮಾಡೋದು ಬೇಡ. ಯಾಕಂದರೆ ಇಂಟ್ರಡಕ್ಷನ್ ಆಲ್ರೆಡಿ ನಾನು ಕಳೆದ ತರಗತಿಯಲ್ಲೇ ಆದಷ್ಟು ಇಂಟ್ರಡಕ್ಷನನ್ನು ತುಂಬಾ ಕೊಟ್ಟಿದ್ದೀನಿ. ಆ ಒಂದು ಕಾರಣದಿಂದ ಈ ಒಂದು ತರಗತಿಯಲ್ಲಿ ಇಂಟ್ರಡಕ್ಷನ್ ಅಷ್ಟೊಂದು ಇಂಪಾರ್ಟೆಂಟ್ ಏನು ಆಗೋದಿಲ್ಲ. ಇಂಪಾರ್ಟೆಂಟ್ ಅಂತಲ್ಲ, ಇಲ್ಲೂ ಕೆಲವೊಂದು ಕಡೆ ನಾವು ಕಳೆದ ತರಗತಿಯಲ್ಲಿ ತುಂಬ ಜಾಸ್ತಿನೇ ಆಯಿತು. ಅಂದರೆ ಸ್ವಲ್ಪ ನಿಮಗೆ ಕೇಸ್ಗಳನ್ನೆಲ್ಲ ಹೇಳಿ ನಾವು ಅರ್ಥ ಮಾಡಿಸ್ಬೇಕಾಗಿರೋದ್ರಿಂದ ಅದು ಸ್ವಲ್ಪ ಕ್ಲಾಸು ಒಂದು ಕಾಲು ಗಂಟೆ 1 ಗಂಟೆ 20 ನಿಮಿಷಗಳ ಕಾಲ ಒಂದು ಸುದೀರ್ಘವಾದ ಕ್ಲಾಸ್ ಆಯಿತು. ಖಂಡಿತವಾಗಿ ಒಳ್ಳೆ ಕ್ಲಾಸ್ ಅದು. ಅದೇ ರೀತಿ ಈಗ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 1 ನಿಮಿಷ. ಓಕೆ, ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ. ಎಲ್ಲ ಜೋಶಲ್ಲಿದ್ದೀರಾ? ಎಲ್ಲ ನಮ್ಮ ಹುಲಿಗಳೆಲ್ಲ ಜೋಶಲ್ಲಿದ್ದಾವೆ ಈಗ. ಎಸ್, ಈಗ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಅಧ್ಯಯನವನ್ನು ಮಾಡೋದಾದ್ರೆ 19ರಿಂದ 22ನೇ ವಿಧಿಗಳು ನಮಗೆ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಇದನ್ನ ನೀಡ್ತವೆ. ಅದರಲ್ಲಿ ವಿಧಿ 19 ಬಂದು 6 ಸ್ವಾತಂತ್ರ್ಯದ ಹಕ್ಕುಗಳನ್ನು ನಮಗೆ ನೀಡುತ್ತೆ. ಅದರಲ್ಲಿ 19 ಎ ವಿಧಿ ಏನ್ ಹೇಳ್ತಾರೆ, ಭಾಷಣ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ಕೂಡ ಇದರಲ್ಲೇ ಸೇರಿರುವಂತದ್ದು. ಅಂದ್ರೆ ಈಗ ಒಬ್ಬ ವ್ಯಕ್ತಿ, ಈಗ ನಾನು ವಿನಯ್, ನಾನು ಯಾವ್ದಾದ್ರು ಪತ್ರಿಕೆಗಳಲ್ಲಿ ಗೌರ್ಮೆಂಟ್ ನ ಕ್ರಿಟಿಸೈಸ್ ಮಾಡಿ ಬರೆದ್ರೆ ಬರಿಬಹುದಾ? ಬರಿಬಹುದು. ಗೌರ್ಮೆಂಟ್ ಹೆಂಗ್ ಸರ್ ಕ್ರಿಟಿಸೈಸ್ ಮಾಡ್ತೀರಾ ಅಂದ್ರೆ ಮಾಡ್ಬೋದು. ಅದಕ್ಕೆ ಸಂವಿಧಾನದಲ್ಲಿ ನಮಗೆ ಅವಕಾಶವನ್ನ ನೀಡಿರುವಂತದ್ದು. ಸಂವಿಧಾನದಲ್ಲೇ ಅವಕಾಶ ನೀಡಿದ್ದಾರೆ. ನೀವು ಗೌರ್ಮೆಂಟ್ ಅನ್ನ ಕ್ರಿಟಿಸೈಸ್ ಮಾಡಿ ಅಂತ ಸಂವಿಧಾನದಲ್ಲಿ ಅವಕಾಶ ನೀಡಿದ್ದಾರೆ. ಆದ್ರಿಂದ ನಾನು ಗೌರ್ಮೆಂಟ್ ಕ್ರಿಟಿಸೈಸ್ ಮಾಡ್ಬೋದು. ಬೇಕಂದ್ರೆ ಗೌರ್ಮೆಂಟ್ ನ ಕ್ರಿಟಿಸೈಸ್ ಮಾಡ್ತೀರಾ? ಹೌದು, ಖಂಡಿತ ಮಾಡಿ. ಬೇಡ ಅಂದವ್ರು ಯಾರು? ಗೌರ್ಮೆಂಟ್ ನ ಕ್ರಿಟಿಸೈಸ್ ಮಾಡ್ಬೋದು ನೀವು. ಓಕೆ, ಅದರಿಂದ ಪತ್ರಿಕಾ ಸ್ವಾತಂತ್ರ್ಯ ಕೂಡ ಇದರಲ್ಲೇ ಸೇರಿರುವಂತದ್ದು. ನೆಕ್ಸ್ಟ್ 19 ಉಪವಿಧಿ 1, ಅದರಲ್ಲಿ 19 ಬಿ ವಿಧಿ ಅಂತ ಕೇಳಿದ್ರೆ ನೋಡಿ, ಸಶಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಸಭೆ ಸೇರುವಂತಹ ಹಕ್ಕು. ನಿಮ್ಗಿಲ್ಲಿ ಪ್ರೊಟೆಸ್ಟ್ ಮಾಡೋ ಹಕ್ಕನ್ನ ನೋಡಿ, ಪ್ರೊಟೆಸ್ಟ್ ಎಲ್ಲ ಅವ್ರು ಹೇಳ್ತಿರೋದು ಶಾಂತಿಯುತವಾಗಿ ಸಭೆ ಸೇರ್ಬೇಕು. ಅಂದ್ರೆ ಈಗ ಸರ್ ನನ್ನ ಹತ್ರ 4 ಗನ್ ಇದಾವೆ ಸರ್, ನಾವು ಒಂದು ಫಂಕ್ಷನ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಸಶಸ್ತ್ರರಹಿತವಾಗಿ ಶಾಂತಿಯುತವಾಗಿ ಸಭೆಯನ್ನ ಸೇರುವಂತಹ ಒಂದು ಹಕ್ಕನ್ನ ನಿಮ್ಗೆ 19 ವಿಧಿ ಬಿ ಅಲ್ಲೇ ನೀಡಿದ್ದಾರೆ. ನೆಕ್ಸ್ಟ್ 19 ಸಿ ಅಲ್ಲಿ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡುವಂತದ್ದು. ಸಂಘ ಸಂಸ್ಥೆಯನ್ನ ಸ್ಥಾಪನೆ ಮಾಡುವಂತಹ ಒಂದು ಹಕ್ಕನ್ನ ನೀಡಿದ್ದಾರೆ 19 ವಿಧಿ ಸಿ ಅಲ್ಲಿ. ನೆಕ್ಸ್ಟ್ 19 ಡಿ ಅಲ್ಲಿ ಭಾರತದಾದ್ಯಂತ ಮುಕ್ತವಾಗಿ ಸಂಚರಿಸುವ ಹಕ್ಕು. ಭಾರತದಲ್ಲಿ ಮುಕ್ತವಾಗಿ ಸಂಚರಿಸುವ ಹಕ್ಕು. ಆದರೆ ನಾನು ನಿಮಗೆ ಒಕ್ಕೂಟ ಮತ್ತು ಭೂಪ್ರದೇಶ ಮಾಡುವಾಗ ಹೇಳಿದ್ದೀನಿ ನೋಡಿ, ವಿಚಾರ ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗ್ತಾ ಇದೆ ಅಂತ ಒಂದು ಕ್ಷಣ ಯೋಚನೆಯನ್ನ ಮಾಡಿ. 6ನೇ ಅನುಸೂಚಿಯಲ್ಲಿ ಬರ್ತಕ್ಕಂತಹ ರಾಜ್ಯಗಳು ಅಸ್ಸಾಂ, ಮೇಘಾಲಯ, ತ್ರಿಪುರ ಹಾಗೂ ಮಣಿಪುರ. ಈ ರಾಜ್ಯಗಳಿಗೆ ನೀವೇನಾದ್ರೂ ಹೋಗ್ಬೇಕಂದ್ರೆ ಅಲ್ಲಿ ರಾಜ್ಯನ ಪರ್ಮಿಷನ್ ತಗೋಬೇಕು. ಭಾರತದಂತ ಮುಕ್ತವಾಗಿ ಸಂಚಾರ ಮಾಡತಕ್ಕಂಥ ಹಕ್ಕು ನಿಮ್ಗಿದೆ. ಆದರೆ ಕೆಲವೊಂದು ರೆಸ್ಟ್ರಿಕ್ಷನ್ ಕೂಡ ಅದಕ್ಕೆ ಇರುವಂತದ್ದು. ಈಗ ನನಗೆ ಭಾರತದೆಲ್ಲೆಡೆ ಮುಕ್ತವಾಗಿ ಸಂಚರಿಸುವ ಹಕ್ಕಿದೆ ಸರ್, RBI ನೋಟ್ ಪ್ರಿಂಟ್ ಮಾಡ್ತಾರ, ಅಲ್ಲಿಗೆ ನಾನು ಬಿಡಿ ಅಂದ್ರೆ ಬಿಡಕ್ ಆಗಲ್ಲ. ಯಾಕಂದ್ರೆ ಕೆಲವೊಂದು ಇಂಟರ್ನಲ್ ಸೆಕ್ಯೂರಿಟಿ ಅಂದ್ರೆ ನಮ್ಮ ಆಂತರಿಕವಾಗಿ ನಮ್ಮಲ್ಲಿ ಕೆಲವೊಂದು ನಾವು ಇನಿಷಿಯೇಟಿವ್ಗಳನ್ನ ತಗೋಬೇಕಾಗುತ್ತೆ. ಆ ಒಂದು ಕಾರಣದಿಂದ ನಾವು ಮುಕ್ತವಾಗಿ ಸಂಚಾರ ಮಾಡಬಹುದು. ಈಗ ಇಲ್ಲಿಗೆ ನಾನು ಮೈಸೂರಲ್ಲಿ ಇದ್ದೀನಿ ಸರ್, ಬೆಂಗಳೂರಿಗೆ ನಾನು 10 ಸರಿ ಓಡಾಡ್ತೀನಿ ಸರ್ ಟ್ರೈನಲ್ಲಿ. ಓಡಾಡಿ, ಬೇಡ ಅಂದವ್ರು ಯಾರು?
ಆದರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಆ ರಿಸ್ಟ್ರಿಕ್ಟೆಡ್ ಪ್ಲೇಸ್ಗೆ, ಈಗ ಫಾರ್ ಎಕ್ಸಾಂಪಲ್ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ಅಲ್ಲಿಯ ಒಂದು ನಾವು ಏನು ಸಂಸ್ಕೃತಿಯನ್ನು ಕಾಪಾಡಬೇಕು ಅಂತೇಳಿ ಸ್ವಲ್ಪ ಅಲ್ಲಿಗೆ ರಿಸ್ಟ್ರಿಕ್ಷನ್ಗಳನ್ನು ಹಾಕಿದ್ದೀವಿ. ಆ ಒಂದು ಕಾರಣದಿಂದ ನಾವು ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಇದಿದೆ. ಅದೇ ರೀತಿ ಭಾರತದ ಯಾವುದೇ ಭಾಗದಲ್ಲಿ ನೀವು ವಾಸ ಮಾಡ್ಬೋದಾ? ಖಂಡಿತವಾಗಿಯೂ ವಾಸ ಮಾಡ್ಬೋದು ಸರ್. ಖಂಡಿತವಾಗಿಯೂ ಭಾರತದಾದ್ಯಂತ ನೀವು ವಾಸ ಮಾಡಬಹುದು. ಅದೇ ರೀತಿ ಅಲ್ಲಿ ನೆಲೆಸಬಹುದು. ನೆಲೆಸುವ ಹಕ್ಕು ಅಥವಾ ನೆಲೆಸುವ ಹಕ್ಕು, ವಾಸ ಮಾಡುವ ಅಥವಾ ನೆಲೆಸುವ ಹಕ್ಕು. ಮತ್ತು ಅದು 19E ಅಲ್ಲಿ 19G ಅಲ್ಲಿ ಯಾವುದೇ ವೃತ್ತಿ ಅಥವಾ ವ್ಯಾಪಾರ ಮಾಡುವಂತ ಹಕ್ಕನ್ನ ನೀಡಿದ್ದಾರೆ. ABCDE. ಸಾರ್ ಒಂದೇ ಒಂದು ಮಿಸ್ ಆಯ್ತಲ್ಲ ಸರ್. ನಮ್ಮ ಹುಡುಗರುಗಳು ಒಂದ್ಸಲ ಈಗ ಅನ್ಕೋತಾ ಇರ್ತಾರೆ, ಸರ್ ಒಂದು ಮಿಸ್ ಮಾಡ್ಬಿಟ್ರು ಕಣ, ಸರ್ ಒಂದು ಮಿಸ್ ಮಾಡ್ಬಿಟ್ರು. FBD ಮಿಸ್ ಮಾಡಿದ್ರು ಸರ್. ಏನೋ ಎಲ್ಲ ಹೇಳಿದ್ರು ಆರ್ಡರ್ ವೈಸ್ ಹಾಕಿಲ್ಲ, ಎಲ್ಲೋ ChatGPT ನೋಡ್ಕೊಂಡ್ ಮಾಡ್ತಾವ್ರೆ ಸರ್ ಅಂತ. ಓಕೆ, ಯಾಕೋ ಸ್ವಲ್ಪ ಬೋರ್ಡು ಟ್ರಬಲ್ ಕೊಡ್ತಾ ಇದೆ, ಏನಕ್ಕೆ ಗೊತ್ತಿಲ್ಲ. ಒಂದು ನಿಮಿಷ. ಏನಕ್ಕೆ ಅಂತ ಗೊತ್ತಿಲ್ಲ ಸ್ನೇಹಿತರೆ, ಒಂದೇ ನಿಮಿಷ ಹಾಗೆ, ಸಾರಿ. ಓಕೆ ಸರಿ. 19F ಆಸ್ತಿಯ ಹಕ್ಕು. ಆಸ್ತಿಯ ಹಕ್ಕು, ಆಸ್ತಿ ಹಕ್ಕನ್ನ ಪ್ರೆಸೆಂಟ್ ನಾವು ತೆಗೆದುಹಾಕಿದ್ದೀವಿ. ನಾನು ಹೇಳಿದೆ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಆಸ್ತಿ ಹಕ್ಕಿತ್ತು, ಅದನ್ನ ತೆಗೆದುಹಾಕಿ ಈಗ ಅದನ್ನ ಲೀಗಲ್ ರೈಟ್ ಮಾಡಿದೀವಿ. ಈ ಒಂದು 19 ವಿಧಿ ಎ ಅಡಿಯಲ್ಲೇ ನಿಮ್ಗೆ ಒಂದು ಈ RTI ಬರುತ್ತೆ, RTI ಅಲ್ಲ, RTI ಬರುತ್ತೆ. ಓಕೆ, ರೈಟ್ ಟು ಇನ್ಫಾರ್ಮೇಶನ್ ಇಲ್ಲೇ ಬರುತ್ತೆ. ಮತ್ತೆ ಪತ್ರಿಕಾ ಸ್ವಾತಂತ್ರ್ಯ ಕೂಡ ಇಲ್ಲೇ ಬರುತ್ತೆ. ಮತ್ತೆ ಇಲ್ಲಿ ದೂರವಾಣಿ ಸಂಭಾಷಣೆ ಏನಾದ್ರು ನಿಮ್ದು ಕದ್ದಾಲಿಕೆ ಮಾಡಿದ್ರೆ ಅದಕ್ಕೂ ಅಲ್ಲೇ ಬರುತ್ತೆ. ಮತ್ತೆ ರಾಜಕೀಯ ಪಕ್ಷದ ಯಾವುದೇ ಸಂಸ್ಥೆಯನ್ನ ಬಂದ್ ಕರೆಯುವಂತಹ ಒಂದು ಹಕ್ಕುಗಳನ್ನ, ಈಗ ಯಾವ್ದಾದ್ರು ಒಂದು ಸಂಸ್ಥೆ ಕರ್ನಾಟಕ ಬಂದ್ ಮಾಡಬೇಕು ಅಂದ್ರೆ, ಇನ್ನೊಂದೇನೋ ಮಾಡಬೇಕು, ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ಅದು ಕೂಡ ಅಲ್ಲೇ ಬರುತ್ತೆ. ಅಭಿವ್ಯಕ್ತಿಯನ್ನ ಇದು ಮಾಡ್ತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ಕೆಲವೊಂದು ವಿನಾಯಿತಿಗಳನ್ನು ಸಹ ನಮಗೆ ನೀಡಿದ್ದಾರೆ. ಅವನು ಕೂಡ ನಾವು ಇದು ಮಾಡ್ಕೋಬೇಕು. ಈಗ ನಾವು ಸಶಸ್ತ್ರ ರಹಿತವಾಗಿ ನಾವು ಇದು ಮಾಡ್ಬೇಕು. ಅದ್ಬಿಟ್ಟು ಸಾರ್ವಜನಿಕ ನಡೆಸುವುದನ್ನ, ಮೆರವಣಿಗೆ ನಡೆಸಬಹುದು. ಸಾರ್ವಜನಿಕ ಮೆರವಣಿಗೆ ನಡೆಸ್ತಕ್ಕಂಥದ್ದು, ಒಂದು ಪ್ರತಿಭಟನೆಯನ್ನ ಮಾಡ್ತಕ್ಕಂಥದ್ದು, ಸಾರ್ವಜನಿಕವಾಗಿ ಸಭೆ ಸೇರುವಂಥದ್ದು, ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಹಕ್ಕನ್ನ ಚಲಾಯಿಸಬಹುದು. ನಿಮ್ಮ ಹಕ್ಕುಗಳೇನಾದ್ರು ವೈಲೇಟ್ ಆಗ್ತಿದ್ರೆ ಹಕ್ಕುಗಳನ್ನ ಚಲಾವಣೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಅದೇ ರೀತಿ ಮತ್ತೆ ಈ ಒಂದು ಇದೆಲ್ಲ ನೋಡಿ, ಅಲ್ಲಿ ಆರಂಭದಲ್ಲಿ ಇದ್ ಮಾಡಿದ್ದಾರೆ. ನೀವು ಪ್ರತಿಭಟನೆ ಮಾಡಬಹುದು. ಯಾವ ಪ್ರತಿಭಟನೆ? ಶಾಂತಿಯುತವಾದ ಪ್ರತಿಭಟನೆ. ಸರ್, ಪ್ರತಿಭಟನೆ ಮಾಡಂಗಿಲ್ಲ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್, ಹೌದು, ಈಗಲೂ ಅದನ್ನ ಪ್ರತಿಭಟನೆ ಮಾಡುವಾಗಿಲ್ಲ, ಶಾಂತಿಯುತವಾಗಿ ಮಾಡಬೇಕು. ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ನೀವು ಅದು ಬಿಟ್ಟು ಅಶಾಂತಿ ಉಂಟು ಮಾಡ್ತಕ್ಕಂಥದ್ದು ಹಾಗೂ ಸಾರ್ವಜನಿಕ ಇದನ್ನ ಆಸ್ತಿಪಾಸ್ತಿಗಳನ್ನ ಇದು ಮಾಡ್ತಕ್ಕಂಥದ್ದು, ಹಾನಿ ಮಾಡ್ತಕ್ಕಂಥದ್ದು, ಹಾಗೂ ಯಾವುದೋ ಒಂದು ಅಂಗಡಿ ಕಲ್ಲು ಹೊಡೆಯೋದು, ಬಸ್ಸು ಕಲ್ಲು ಹೊಡೆಯೋದು, ಇವೆಲ್ಲ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ಸಶಸ್ತ್ರ ರಹಿತವಾಗಿ ನೀವು ಸೇರಿ ಪ್ರೊಟೆಸ್ಟ್ ಮಾಡಿ, ಸರ್ಕಾರವನ್ನ ಕ್ರಿಟಿಸೈಸ್ ಮಾಡಿ, ಅದಕ್ಕೆ ಯಾವುದೇ ರೀತಿ ನಿರ್ಬಂಧ ಇಲ್ಲ. ಆದರೆ ಅದೆಲ್ಲ ಶಾಂತಿಯುತವಾಗಿ ನಡಿಬೇಕು. ಅಥವಾ ಯಾವುದೇ ಒಂದು ಕೋರ್ಟ್ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ ಅನ್ನು ಅಪೋಸ್ ಮಾಡೋದು, ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತೇಳಿ ಕಾನೂನು ಪ್ರಕ್ರಿಯೆಯನ್ನ ವಿರೋಧ ಮಾಡೋದು, ಅವು ಮಾಡಬಾರ್ದು. ಒಬ್ಬ ವ್ಯಕ್ತಿಯ ಆಸ್ತಿಯನ್ನ ಬಲವಂತವಾಗಿ ವಶಪಡಿಸ್ಕೊಂಡು ನೀವು ಅಲ್ಲಿ ಇದು ಮಾಡೋದು, ಮತ್ತೆ ಕಾನೂನು ಬಾಹಿರ ಕೃತ್ಯಗಳನ್ನ ಎಸಗವಾಗಿ ಒಬ್ಬ ವ್ಯಕ್ತಿಗೆ ಉತ್ತೇಜನ ನೀಡ್ತಕ್ಕಂಥ. ಈಗ ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂದ್ರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದು ಲಿಮಿಟ್ ಇದೆ. ಅದಕ್ಕೆ ದ್ವೇಷ ಭಾಷೆ, ಇತ್ತೀಚೆಗೆ ಕರ್ನಾಟಕ ಗೌರ್ಮೆಂಟ್ ದ್ವೇಷ ಭಾಷಣ ಇದನ್ನ ಮಾಡ್ತೀವಿ. ಏನಕ್ಕೆ ಮಾಡ್ತು ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕ್ಬಿಡೋದು, ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಹಾಕ್ಬಿಡೋದು, ಫ್ರೀ ನೆಟ್ ಇತ್ತು ಅಂತ. ಒಳ್ಳೇದಕ್ಕೆ ಯೂಸ್ ಮಾಡಿ ಅದನ್ನ. ಅದು ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕ್ಬಿಟ್ಟು ನನಗೆ 19A ವಿಧಿ ಅಡಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನೀಡಿದ್ದಾರೆ ಅಂದ್ರೆ, ಫಸ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಯಾಕಂದ್ರೆ ನಮಗೂ ಕೂಡ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದಿದೆ. ನಮಗೂ ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದಿದೆ. ನಮ್ಮ ಅನಿಸಿಕೆಗಳನ್ನ ನೀವು ಪ್ರಚಾರ ಮಾಡಿ, ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ಇದಿಲ್ಲ. ಸಭೆ ಸೇರಿ ಅನಿಸಿಕೆಗಳನ್ನ ಪ್ರಚಾರ ಮಾಡಿ
ಇವೆಲ್ಲ ಮಾಡಿ. ಆದರೆ ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದಿದೆ, ನಮಗೊಂದು ಡಿಗ್ನಿಟಿ ಅನ್ನೋದಿರುತ್ತೆ. ಆ ಡಿಗ್ನಿಟಿಗೆ ನೀವು ಏನು ಮಾಡಬಾರ್ದು, ನಮ್ಮ ಮನಸ್ಸಿಗೆ ನೋವಾಗುವಂತೆ ನಡ್ಕೊಳ್ಬಾರ್ದು. ನನಗಂತಲ್ಲ, ಎನಿ ಪರ್ಸನ್ ಯಾವುದೇ ಅವ್ರಿಗೆ ಅವ್ರದ್ದೇ ಆದ ವ್ಯಾಲ್ಯೂಸ್ಗಳಿರುತ್ತೆ. ಅದಕ್ಕೆ ನಾವು ಇದನ್ನ ನೀಡಬೇಕು. ಅದೇ ಮತ್ತೆ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸುವಂತ ಹಕ್ಕು. ಅಂದ್ರೆ ಒಬ್ಬ ಪ್ರಜೆ ಒಂದು ಸಂಘ ಸಂಸ್ಥೆಗಳು, ಒಂದು ಸಹಕಾರ ಸಂಘಗಳು, ಪಾಲುದಾರಿಕೆ ಸಂಸ್ಥೆಗಳಾಗಿರ್ಬೋದು, ಕಂಪ್ನಿ, ರಾಜಕೀಯ ಪಕ್ಷ, ಕ್ಲಬ್, ಸಂಘಟನೆ ಅಥವಾ ಕಾರ್ಮಿಕ ಪಕ್ಷಗಳು, ನೀವು ಇದನ್ನ 19ನೇ ವಿಧಿ ಡಿ ವಿಧಿಯ ಸಿ ವಿಧಿಯ ಅಡಿಯಲ್ಲಿ ನೀವು ರಚನೆಯನ್ನ ಮಾಡ್ಬೋದು. ಅಂದ್ರೆ ಈ ಒಂದು ಸಂಘ ಸಂಸ್ಥೆಗಳನ್ನ ನಾವು ಯಾವುದಕ್ಕಾಗಿ ಮಾಡ್ತಿದ್ದೀವಿ ಅನ್ನೋದನ್ನ ಒಂದು ಕ್ಲೀನ್ ಅಜೆಂಡಾ ಇರ್ಬೇಕು ನಮ್ಮ ಹತ್ರ. ಅಂದ್ರೆ ನಮ್ಮ ಭಾರತದ ಸಾರ್ವಭೌಮತೆ ಮತ್ತು ಸಮಗ್ರತೆ ಮತ್ತೆ ಸಾರ್ವಜನಿಕವಾಗಿ ನಾವು ಶಾಂತಿಯನ್ನ ಇದು ಮಾಡ್ತೀವಿ ಮತ್ತು ನಮ್ಮಲ್ಲಿ ಈ ರೀತಿಯಾದಂತಹ ನೈತಿಕತೆಗಳನ್ನ ನಾವು ಒಳಗೊಂಡಿದ್ದೀವಿ. ಇವನ್ನೆಲ್ಲ ದೃಷ್ಟಿ ಇಟ್ಕೋಬೇಕು. ಮತ್ತೆ ನಾವು ಸಂಘ ಸಂಸ್ಥೆಯನ್ನ ಸ್ಥಾಪನೆ ಮಾಡೋದಾದ್ರೆ ಒಂದು 4 ಜನಕ್ಕೆ ಒಳ್ಳೇದಾಗಬೇಕು. ಅದರಿಂದ ಈ ರೀತಿಯಾದಂತಹ ಒಂದು ಇದನ್ನ ಇಟ್ಕೊಂಡ್ ಮಾಡ್ಬೇಕೆ ಹೊರತು ಬೇರೆ ಯಾವ್ದನ್ನು ಕೂಡ ಇದು ಮಾಡ್ಕೊಂಡ್ ಮಾಡಬಾರದು. ಮತ್ತು ಅದೇ ರೀತಿ ಸಂಚರಿಸುವಂತಹ ಸ್ವಾತಂತ್ರ್ಯ. ಈಗ ನಾನು ಅವಾಗಲೂ ಹೇಳಿದವಾಗ, ಈಗ ನೀವು ಸರ್ ನಂಗೆ ಸಂಚರಿಸ್ತಕ್ಕಂತಹ ಸ್ವಾತಂತ್ರ್ಯ ಇದೆ, ನಾನು ಅಸ್ಸಾಂಗೆ ಹೋಗ್ತೀನಿ ಅಂದ್ರೆ ಅಸ್ಸಾಂಗೆ ಹೋಗಿ ಸರ್, ನೀವು ಹೋಗ್ಬಿಡಿ ಅಂತ ಹೇಳ್ತಾರೆ. ಅಲ್ಲಿ ಗೌರ್ಮೆಂಟ್ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಅಲ್ಲಿಯ ವಿಶಿಷ್ಟ ಸಂಸ್ಕೃತಿ ಯಾಕಂದ್ರೆ ಅಲ್ಲಿರೋದ್ರೆಲ್ಲ ಟ್ರೈಬಲ್ ಪೀಪಲ್, ಅಂದ್ರೆ ಬುಡಕಟ್ಟು ಜನಾಂಗ. ಅವರು ನಿಮ್ಮನ್ನ ಅಷ್ಟು ಸುಲಭವಾಗಿ ಒಳಗಡ್ಬಿಡ. ಯಾಕಂದ್ರೆ ಅವ್ರಿಗೆ ಅವ್ರದೇ ಆದಂತಹ ಕೆಲವೊಂದು ಆಚರಣೆಗಳು, ಸಂಸ್ಕೃತಿ ಆಗಿರ್ಬೋದು, ಭಾಷೆ, ರೂಢಿ, ಮತ್ತೆ ಅಲ್ಲಿ ಸಂಸ್ಕೃತಿಯನ್ನ ನಾವು ರಕ್ಷಣೆ ಮಾಡಬೇಕು ಅಂತೇಳಿ ನಾವು ನಿಂತಿರುವಂತದ್ದು. ಬಿಕಾಸ್ ನೋಡಿ, ಈಸ್ಟರ್ನ್ ಸ್ಟೇಟ್ಸ್ ಇದೆಯಲ್ಲ ನಮಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಮಗೆ ಮೇಲ್ಗಡೆ ಚೀನಾ ಇದೆ, ರೈಟಲ್ಲಿ ಮಯನ್ಮಾರ್ ಇದೆ, ಕೆಳಗಡೆ ಬಾಂಗ್ಲಾದೇಶ್ ಇದೆ. ಓಕೆ, ನಮ್ಮ ಬಾಂಗ್ಲಾದೇಶ್ ಮತ್ತು ಭಾರತ ನೋಡಿ, ಒಂದು ಮ್ಯಾಪ್ ಬರೀತೀನಿ ಇಲ್ಲಿ. ನೋಡಿ, ಇಲ್ಲಿ ಈ ಪ್ಲೇಸ್ ಅಲ್ಲಿ ಒಂದು ನಿಮಿಷ, ಈ ಪ್ಲೇಸ್ ಅಲ್ಲಿ ಈಗೇನೀಗ ನಿಮ್ಗೆ ಕಾಣಿಸ್ತಾ, ಈ ಪ್ಲೇಸ್ ಅಲ್ಲಿ ನಿಮ್ಗೆ ಕೇವಲ ಎಷ್ಟಿದೆ, ಕೇವಲ 13 ಕಿಲೋಮೀಟರ್ ಮಾತ್ರ ನಿಮ್ಗೆ ಇದಿರುವಂತದ್ದು. ನಿಮ್ಗೆ ಕೇವಲ 13 ಕಿಲೋಮೀಟರ್ ಮಾತ್ರ ಡಿಸ್ಟೆನ್ಸ್ ಇದೆ. ಇಲ್ಲಿ ಏನಾದ್ರೂ ನಮ್ಗೆ ಇದು ಕಟ್ಟಾದ್ರೆ, ಈ 13 ಕಿಲೋಮೀಟರ್ ಏನಾದ್ರು ಕಟ್ಟಾಯ್ತು ಅಂದ್ರೆ ನಮ್ಗೆ ಏನಾಗುತ್ತೆ, ಈಸ್ಟರ್ನ್ ಸ್ಟೇಟ್ಸ್ ಎಂಟೈರ್ ಈ ಪೂರ್ವ ಭಾಗದಲ್ಲಿರ್ತಕ್ಕಂತಹ ರಾಜ್ಯಗಳಿಗೆ ಸಂಪರ್ಕನೇ ಕಟ್ಟಾಗುತ್ತೆ. ಇಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಕೂಡ ಬಿಲ್ಡ್ ಮಾಡಬೇಕು ಹಾಗೂ ನಮ್ಮ ಭಾರತವನ್ನು ರಕ್ಷಣೆ ಮಾಡ್ಕೋಬೇಕು. ಆದ್ದರಿಂದ ಅಲ್ಲಿ ಜನರಿಗೆ ಅಲ್ಲಿದೇ ಆದಂತ ಕೆಲವೊಂದು ನಾವು ಸ್ವಾತಂತ್ರ್ಯಗಳನ್ನ ನೀಡಿದ್ದೀವಿ. ಅದು ಇಂಪಾರ್ಟೆಂಟ್. ಸರ್, ನಾನು ಭಾರತದ ಪ್ರಜೆ ಅಸ್ಸಾಂಗೆ ಯಾಕೆ ಬಿಡ್ತಾ ಇಲ್ಲ ಅಂದ್ರೆ, ಅಲ್ಲಿಯ ಒಂದು ಸಂಸ್ಕೃತಿಯನ್ನ, ಭಾಷೆಯನ್ನ, ನಾವು ಅವ್ರು ನಡೆಸ್ಕೊಂಡ್ಬಂದಿರೋ ರೂಢಿಗಳನ್ನ ನಾವು ಅವೆಲ್ಲ ರಕ್ಷಣೆ ಮಾಡಬೇಕು. ಆ ಒಂದು ಇದರಿಂದ ನಾವು ನಿರ್ಬಂಧ ಮಾಡಿದ್ರೆ ಇದಕ್ಕೆ ಸಂವಿಧಾನದಲ್ಲೂ ಕೂಡ ಅವಕಾಶ ಇದೆ. ಓಕೆ, ಮಾಡಂಗಿಲ್ಲ ಅಂತೆಲ್ಲ, ಸಂವಿಧಾನದಲ್ಲೂ ಕೂಡ ಇದಕ್ಕೆ ಅವಕಾಶವನ್ನ ಕೊಟ್ಟಿರೋದ್ರಿಂದ ಇದನ್ನ ಇದು ಮಾಡಿದೆ. ಇದನ್ನ ಅವಾಗ ಬಾಂಬೆ ಇದನ್ನ ಹೈಕೋರ್ಟ್ ಏನಿತ್ತು ಅದನ್ನ ಅದು ಕ್ಲೀನ್ ಆಗಿ ಇದು ಮಾಡಿದೆ. ಮತ್ತೆ ಇಲ್ಲಿ ಇನ್ನೊಂದು ಸ್ವಲ್ಪ ಏಡ್ಸ್ ರೋಗಿಗಳಿರ್ತಾರೆ, ಅವ್ರ ಮೇಲೆ ನಾವು ನಿರ್ಬಂಧ ಮಾಡೋದು, ಇವೆಲ್ಲ ಮಾಡಬಾರ್ದು. ಕೆಲವೊಂದು ಇದರಲ್ಲಿ ಈ ರೀತಿ ಇದೆ, ಅದನ್ನೆಲ್ಲ ಸ್ವಲ್ಪ ನಾವು ಇದು ಮಾಡಿದ್ವಿ. ಮತ್ತೆ ವಾಸಿಸುವ ಸ್ವಾತಂತ್ರ್ಯ. ಈಗ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಉದ್ಯೋಗ ಆಗಲಿ, ವ್ಯಾಪಾರ ಆಗಲಿ, ವ್ಯವಹಾರನ್ನ ಕೈಗೊಳ್ತಕ್ಕಂತಹ ಒಂದು ಇದನ್ನ ನಾವು ಎಲ್ಲಾ ಪೌರರಿಗೂ ಸಹ ನೀಡಿರ್ತೀವಿ. ಆದ್ದರಿಂದ ನಾವು ಅದು ಕೂಡ ಇಂಪಾರ್ಟೆಂಟ್. ಅವನು ಯಾವ್ಯಾವ ಭಾಗದಲ್ಲಿ ವಾಸಿಸುವಂತಹ ತನ್ನ ವೃತ್ತಿಯನ್ನ ಹೊಂದುವಂತಹ ಒಂದು ಹಕ್ಕನ್ನ ಒಬ್ಬ ನಮ್ಮ ಭಾರತದ ನಾಗರಿಕ ಒಳಗೊಂಡಿದ್ದಾನೆ. ಅದೇ ರೀತಿ ಇಲ್ಲಿ ಒಂದಷ್ಟು ಉದ್ಯೋಗ ವ್ಯಾಪಾರ ಅಂತ ಏನು ಬಂದಾಗ ಯಾರೇ ರೀತಿ ಯಾವುದೇ ಒಂದು ಇದನ್ನ ಇದು ಮಾಡಿದ್ರೆ ತಾನೇ ನಿರ್ಧಾರವನ್ನ ಕೈಗೊಳ್ಬೋದು. ಆದ್ರೆ ಏನಾದ್ರೂ ಇದಾದ್ರೆ ಅಲ್ಲಿ ಕೆಲವೊಂದು ರಾಜ್ಯ ಸರ್ಕಾರಗಳಿಗೆ ಒಳಪಟ್ಟಾಗ ಅಲ್ಲಿ ಕಾನೂನುಗಳಿಗೆ ಅವನು ಇದಾಗಿರ್ಬೇಕು, ನಿಷ್ಠನಾಗಿರ್ಬೇಕು. ಅಂದ್ರೆ ಈಗ ನಾನು ಜಮ್ಮು ಕಾಶ್ಮೀರದಲ್ಲಿ ಒಂದು ಕಂಪ್ನಿ ಓಪನ್ ಮಾಡ್ತಾ ಇದ್ದೀನಿ ಅಂದ್ರೆ ಜಮ್ಮು ಕಾಶ್ಮೀರದ ಕಾನೂನುಗಳು ಏನಿರುತ್ತೆ, ಈಗ ನಮ್ಮ ಸ್ಟೇಟ್ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂತಿದೆ. ಆ ಸ್ಟೇಟ್ ಲಿಸ್ಟ್ ಅಲ್ಲಿ ಕೆಲವೊಂದು ಕಾನೂನುಗಳನ್ನು ಸ್ಟೇಟ್ ಮಾಡಿರುತ್ತೆ. ಅದಕ್ಕೆ ನಾವು ಬದ್ಧರಾಗಿ ಇರಬೇಕು. ಇದು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರತಕ್ಕಂತಹ ಇದು. ನೆಕ್ಸ್ಟ್ ಅಪರಾಧಿಗಳಿಗೆ ರಕ್ಷಣೆ ಅಂದ್ರೆ ವಿಧಿ 20, ಇದೇ ತಪ್ಪಿಗೆ 2 ಬಾರಿ ಶಿಕ್ಷೆ ನೀಡುವಂತಿಲ್ಲ. ಡಬಲ್ ಜಿಯೋಪಾರ್ಡಿ, ಇದು ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇದೇ ರೀತಿ ಕೇಳ್ತಕ್ಕಂತಹ ಇದು ಜಾಸ್ತಿ ಇರುತ್ತೆ. ಒಂದು ತಪ್ಪಿಗೆ ಒಂದೇ ಬಾರಿ ಶಿಕ್ಷೆಯನ್ನ ನೀಡಬೇಕು. ಅದು ಬಿಟ್ಟು ಈಗ ಫಾರ್ ಎಕ್ಸಾಂಪಲ್, ಈಗ ಇವತ್ತು ಇದು ನಾಳೆ, ಓಕೆ, ಇದು ಟುಡೇ, ಇದು ಟುಮಾರೋ, ಇದು TOM ಟಾಮ್, ಇದು TOD ಟುಡೇ. ಓಕೆ, ಇವತ್ತು ಅನ್ನೋ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ದ. ಓಕೆ, ಇವತ್ತು ಕಾನೂನಿಲ್ಲ,
ಓಕೆ, ಇವತ್ತು ಯಾವುದೋ ಒಂದು ಕಾನೂನು ಇರ್ಬೇಕಾಯ್ತು, ಆ ಕಾನೂನು ಇಲ್ಲ. ಈ ಕಾನೂನನ್ನ ನಾಳೆ ಜಾರಿಗೆ ತಂದ್ವಿ, ನೀವು ನಾಳೆ ಜಾರಿಗೆ ತಂದ್ರಿ. ನಾಳೆ ಅಂದ್ರೆ ಒಂದು 1 ಇಯರ್, ಆಫ್ಟರ್ 1 ಇಯರ್, ಟುಮಾರೋ ಅಂದ್ರೆ 1 ಇಯರ್ ಅನ್ಕೊಳ್ಳಿ. ಈಗ ನೀವು ನಾಳೆ ಜಾರಿಗೆ ತಂದ್ರಿ ಕಾನೂನ. ಆಫ್ಟರ್ 1 ಇಯರ್ ಈ ಎ ಅನ್ನೋ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಕೊಲೆ ಮಾಡ್ತಾನೆ. ಇಲ್ಲಿ ಕಾನೂನಿಲ್ಲ. ಓಕೆ, ಇಲ್ಲಿ ಬಿ ಅನ್ನೋ ವ್ಯಕ್ತಿಯನ್ನ ಕೊಲೆ ಮಾಡಿದಾನೆ, ಇಲ್ಲಿ ಕಾನೂನಿಲ್ಲ. ಇಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡ್ದ, ಇಲ್ಲಿ ಕಾನೂನು. ಈಗ ಇಲ್ಲಿ ಕಾನೂನು, ಇಲ್ಲಿ ಇವ್ನು ಕೊಲೆ ಮಾಡಿದ ತಕ್ಷಣ ನೀವು ಕಾನೂನು ರಚನೆ ಮಾಡಿದಿರಿ. ನೀವು ಈ ಕೊಲೆ ಮಾಡಿರ್ತಕ್ಕಂಥ ಈ ಕೊಲೆಗೂ ಸೇರಿಸಿ ಈ ಕೊಲೆಗೂ ಸೇರಿಸಿ ನೀವು ಶಿಕ್ಷೆ ಕೊಡುವಾಗಿಲ್ಲ. ಒಬ್ಬ ವ್ಯಕ್ತಿಗೆ ಅಪರಾಧ ಮಾಡಿದಂತಹ ಸಂದರ್ಭದಲ್ಲಿ ಏನ್ ಕಾನೂನು ಜಾರಿಲಿತ್ತು ಅದನ್ನೇ ಕೊಡ್ಬೇಕು. ಇವತ್ತೇನೋ ಒಂದು ಇದಿದೆ, ಇವತ್ತು ನೀವು ಅದನ್ನ ಇದು ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಹಳೆಯ ಕೇಸ್ 20 ವರ್ಷದ ಕೇಸ್ ಇರುತ್ತೆ. ಓಕೆ, 20 ವರ್ಷದ ಕೇಸ್ನ ತಗೊಬಂದು ನೀವು ಓಕೆ ಇವತ್ತು 21 ವರ್ಷದ ಕೇಸ್ ಎತ್ಕೊಬಂದ್ಬಿಟ್ಟು ಇವತ್ತು ಅದು ಕಾನೂನು ಅದಕ್ಕೆ ನೆನ್ನೆ ಮೊನ್ನೆ ಬಂದಿರುತ್ತೆ. ಇಲ್ಲ 21 ವರ್ಷದಿಂದ ಆ ತಪ್ಪು ಮಾಡಿದೆ, ಇವತ್ತು ಕೊಡಿ ಅನ್ನೋ ಆಗಿಲ್ಲ. ಇವತ್ತಿನ ಇದಕ್ಕೆ ಅವನು ಏನು ಕ್ರೈಮ್ ಮಾಡಿದೆ ಅದಕ್ಕೆ ಏನ್ ನಮ್ಮ ಕಾನೂನಲ್ಲಿದೆ ಅಷ್ಟನ್ನು ಮಾತ್ರ ಶಿಕ್ಷೆ ಕೊಡಬೇಕು. ಓಕೆ, ಇದು ಎಲ್ಲರಿಗೂ ಅನ್ವಯಿಸುತ್ತೆ ಸರ್. ಇದು ಅಪರಾಧಿಗಳಿಗೆ ಶಿಕ್ಷೆಗೆ ಸಂಬಂಧಿಸಿದಂತೆ ನಮ್ಮ ಭಾರತದ ಪೌರರಿಗೆ, ವಿದೇಶರಿಗಾದ್ರು, ಕಂಪ್ನಿಗಳಿಗೆ, ಎಲ್ರಿಗೂ ಕೂಡ ಇದು ಮಾಡುತ್ತೆ. ಇಲ್ಲಿ 20 ಉಪವಿಧಿ 1ರ ಪ್ರಕಾರ ಅಪರಾಧ ಮಾಡಿದ ಸಂದರ್ಭದಲ್ಲಿ ಜಾರಿಯಲ್ಲಿದ್ದ ಕಾನೂನಿನ ಅನ್ವಯ ಮಾತ್ರ ಶಿಕ್ಷೆಯನ್ನು ನೀಡಬೇಕು. ಇದರಲ್ಲಿ ಉಪವಿಧಿ 2, 20 ಉಪವಿಧಿ 2 ಅಂದ್ರೆ ಅಪರಾಧಕ್ಕೆ ಒಬ್ಬ ವ್ಯಕ್ತಿಗೆ ಒಂದು ಬಾರಿ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆಯನ್ನು ನೀಡೋ ಹಾಗಿಲ್ಲ. ಒಂದು ಕ್ರೈಮ್ಗೆ ಒಂದೇ ಶಿಕ್ಷೆಯನ್ನು ನೀಡಬೇಕು. ಯಾವುದೇ ವ್ಯಕ್ತಿ ತನ್ನ ವಿರುದ್ಧ ನನಗೆ ಇದೇ ಹೇಳು, ನಾನು ಇದನ್ನ ಹೇಳು, ಏನಪ್ಪ ಸಾಕ್ಷಿ ಹೇಳು ಅಂತೇಳಿ ಒತ್ತಾಯ ಮಾಡುವಾಗಿಲ್ಲ. ಅದು ಅಕ್ಷಮ್ಯ ಅಪರಾಧವೂ ಕೂಡ ಹೌದು. ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಇದು ಆರ್ಟಿಕಲ್ 20. ಒಬ್ಬ ವ್ಯಕ್ತಿ ಶಿಕ್ಷೆಗೆ ಒಳಗಾದ್ರೆ ಯಾವ ರೀತಿ ಇದನ್ನ ಮಾಡ್ತಾರೆ ಅಂತೇಳಿ ನೆಕ್ಸ್ಟ್ ಇದಕ್ಕೆ ಹೋಗೋಣ. ನೆಕ್ಸ್ಟ್ ಸ್ಲೈಡ್. ನೋಡಿ, 21ನೇ ವಿಧಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ನೋಡಿ, ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ನಾನು ಅವಾಗಲೇ ಹೇಳಿದೆ, ಇದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಯಾವುದೇ ಒಂದು ಇದು ಬಂದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಬಂದರೂ ಕೂಡ ಇದನ್ನ ನಾವು ಅಬಾಲಿಷ್ ಮಾಡೋವಾಗಿಲ್ಲ, ಸಸ್ಪೆಂಡ್ ಮಾಡೋವಾಗಿಲ್ಲ. ಓಕೆ, ಇದನ್ನ ಕೇವಲ ಬದುಕುವುದಷ್ಟೇ ಅಲ್ಲದೆ ಪ್ರತಿಯೊಬ್ಬ ವ್ಯಕ್ತಿ ಗೌರವಯುತವಾಗಿ ಬದುಕುವುದಕ್ಕೆ ಇದು ನಾವು ನೀಡಿರ್ತಕ್ಕಂಥದ್ದು. ಈಗ 21ನೇ ವಿಧಿ ಅನ್ವಯ ಈಗ ಒಬ್ಬ ವೈಯಕ್ತಿಕ ಸ್ವಾತಂತ್ರ್ಯವನ್ನ ನಾವು ಕಸ್ಕೊಳ್ಳೋ ಹಾಗಿಲ್ಲ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ನಾವು ಕಸ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ಅವ್ರಿಗೆ ಅವನದೇ ಆದಂತಹ ಕೆಲವೊಂದು ರೆಸ್ಪೆಕ್ಟ್ ಇರುತ್ತೆ ಸರ್. ಈಗ ಅವನು ಕೊಲೆ ಮಾಡಿರ್ಬೋದು, ಬಟ್ ಅವನಿಗೆ ಆದಂತಹ ಕೆಲವೊಂದು ರೆಸ್ಪೆಕ್ಟ್ ಇದೆ. ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನತೆ. ಓಕೆ, ಅವನಿಗೆ ಆದಂತಹ ಕೆಲವೊಂದು ರೆಸ್ಪೆಕ್ಟ್ ಇದೆ. ಅದನ್ನ ನಾವು ಇದು ಮಾಡಬೇಕು. ಇದನ್ನ ನಾವು ಕೇವಲ ನಮ್ಮವ್ರಿಗೆ ಮಾತನಾಡಿಲ್ಲ, ವಿದೇಶಿಗರಿಗೂ ಕೂಡ ನಾವು ನೀಡಿದೀವಿ. ಇಲ್ಲಿ ಬದುಕೋದು ಅಂದ್ರೆ ಪ್ರಾಣಿಯಾಗಿ ಬದುಕೋದಲ್ಲ. ಪ್ರಾಣಿಗಳು ಬದುಕ್ತಾ ನಾವು ಬದುಕ್ತೀವಿ, ಬಟ್ ನಾವೊಂದು ಘನತೆಯಿಂದ ಬದುಕ್ತೇವೆ. ಪ್ರಾಣಿಗಳು ಘನತೆಯಿಂದ ಬದುಕ್ತಾ ಇಲ್ಲ ಅಂತ ಹೇಳ್ತಾರೆ. ಪ್ರಾಣಿಗಳು ಒಂದು ನ್ಯಾಚುರಲಿಸ್ಟಿಕ್ ಆಗಿ ಅವಾಗ ಯಾವಾಗಿರ್ಬೇಕ. ಫಾರ್ ಎಕ್ಸಾಂಪಲ್, ಪ್ರಾಣಿಗಳನ್ನ ನೀವು ಒಂದ್ ಮನೇಲಿ ಒಂದು ನಾಯಿನ ಸಾಕಿರ್ತೀರಾ ಅಂದ್ರೆ ಆ ನಾಯಿಗೆ ನೀವು ಒಂದೇನೋ ಒಂದ್ ಸಣ್ಣ ಬಟ್ಟೆ ಹಾಕಿ ಇನ್ನೊಂದೇನೋ ಬೆಲ್ಟ್ ಹಾಕಿ ಇದ್ ಮಾಡಿರ್ತೀರಾ. ಆದ್ರೆ ನಾಯಿನ ಕಟಾಕಿರ್ತೀರಾ. ನೀವು ಯಾಕೆ ಕಟಾಕಿರ್ತೀರಾ? ಅದ್ ನಿಮ್ಮನ್ನ ಬಿಟ್ಟು ಹೊಂಟೋಗುತ್ತೆ. ಅಂದ್ರೆ ಮನುಷ್ಯನ ಕಟಾಕಕ್ಕಾಗತ್ತಾ? ಆಗಲ್ಲ. ಅದೇ ಅದು ವ್ಯಕ್ತಿ ಅಂದ್ರೆ ಪ್ರಾಣಿಗಳ ಹಾಗೆ ಬದುಕೋದಲ್ಲ. ಹಂಗೆ ಸ್ವಲ್ಪ ಫ್ರೀಡಮ್ಗಳನ್ನು ಕೂಡ ನೀಡಬೇಕು. ಅದೇ ರೀತಿ ಅವನು ಘನತೆಯಿಂದ ಬದುಕಲಿಕ್ಕೆ ಇದು ಮಾಡಬೇಕು. ಓಕೆ, ಇಲ್ಲಿ ಘನತೆಯಿಂದ ಜೀವಿಸ್ತಕ್ಕಂಥ ಹಕ್ಕು, ಉತ್ತಮ ಪರಿಸರದ ಇದನ್ನ ಪಡಿತಕ್ಕಂಥ ಹಕ್ಕಾಗಿರ್ಬೋದು, ಖಾಸಗಿ ಹಕ್ಕು ಅಂದ್ರೆ ರೈಟ್ ಟು ಪ್ರೈವೇಸಿ, ಅದೇ ರೀತಿ ವಸತಿ ಹಕ್ಕು, ಅವನಿಗೇನು ವಸತಿ ಬೇಕಾದ್ರೆ ಆರೋಗ್ಯ ಆಗಿರ್ಬೋದು, 14 ವರ್ಷದವರೆಗೆ ಉಚಿತ ಕಡ್ಡಾಯ ಶಿಕ್ಷಣ, ಒಬ್ಬಂಟಿಯಾಗಿ ಕಾರಾಗೃಹಗಳಲ್ಲಿ ಬಂಧಿಸ್ತಕ್ಕಂಥದ್ದು, ಕೈಕೋಳ ತೊಡಸೋದು, ಅಮಾನವೀಯ ವರ್ತನೆ ವಿರುದ್ಧ ಉಚಿತ ಕಾನೂನು ನೆರವು ಪಡಿತಕ್ಕಂಥದ್ದು, ಜೀತ ಪದ್ಧತಿ, ಹಲವಾರಿದಾವೆ ಸರ್. ಸುಮಾರು ಒಂದು 25-26 ಇದಾವೆ. ನಿಮ್ಗೆ ಅದೆಲ್ಲ ಬರುತ್ತೆ 21ನೇ ವಿಧಿಯಲ್ಲಿ. ಜೀವಿಸುವ ಸ್ವಾತಂತ್ರ್ಯದ ಹಕ್ಕು. ಇದನ್ನ ನಾವು ನ್ಯಾಷನಲ್ ಎಮರ್ಜೆನ್ಸಿಯಲ್ಲೂ ಕೂಡ ಸಸ್ಪೆಂಡ್ ಮಾಡುವಾಗಿಲ್ಲ. ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಎಷ್ಟನೇ ವಿಧಿ? 352ನೇ ವಿಧಿ ಅನ್ವಯ ನ್ಯಾಷನಲ್ ಎಮರ್ಜೆನ್ಸಿಯನ್ನ ನಮ್ಮ ಭಾರತದ ಮೇಲೆ ಏರ್ಲಾಗುತ್ತೆ. ಒಂದು ಇದರಲ್ಲೂ ಕೂಡ ಇದನ್ನ ನಾವು ಸಸ್ಪೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ 21A ವಿಧಿಗೆ ಬಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಅಂತ ನಾನು ಕ್ಲಾಸಲ್ಲಿ ತುಂಬಾ ಬ್ರೀಫ್ ಆಗಿ ಹೇಳಿದೀನಿ. ಇವಾಗ ಹಾಗೆ ನಿಮ್ಗೆ
ಒಂದು ಇದನ್ನ ಕೊಡ್ತೀನಿ ನೋಡಿ. 21 ಎ ವಿಧಿ ಅಂದ್ರೆ ಇದೊಂದು ಶೈಕ್ಷಣಿಕ ಹಕ್ಕು ನೋಡಿ. 2002ರ 86ನೇ ತಿದ್ದುಪಡಿಯ ಮೂಲಕ ಈ ವಿಧಿಯನ್ನ ಸೇರಿಸಲಾಯಿತು. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವುದು ಒಂದು ಮೂಲಭೂತ ಹಕ್ಕು. ಸಂವಿಧಾನದ 45ನೇ ವಿಧಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇನು ಹೇಳ್ತವೆ, 6ರಿಂದ ಅಂದ್ರೆ 0ಯಿಂದ 6 ಅಂದ್ರೆ ಮಗು ಹುಟ್ಟಿನಿಂದ ಹಿಡಿದು ಬರ್ತಿಂದ ಹಿಡಿದು 6 ಇಯರ್ಸ್ ಅಂದ್ರೆ ನಾವು ಏನು ಈಗ ಪ್ರಿ ಕೆಜಿ ಮತ್ತೆ LKG UKG ಈ ಅಂತೀವಿ, ಇದೇ ಇದು. ಓಕೆ, ಇನ್ನೊಂದು ನಮ್ಮ ಇದಕ್ಕೆ ಬಂದ್ರೆ ಗ್ರಾಮೀಣ ಭಾಗದಲ್ಲಿ ಅಂಗನವಾಡಿ, ಇದನ್ನ ಈ ರೀತಿಯಾದಂತ ಒಂದು ಇದನ್ನ ನಾವು ಪ್ರೊವೈಡ್ ಮಾಡಲೇಬೇಕು. ಅಂದ್ರೆ ಏನಕ್ಕೆ ಇದನ್ನ ನಾವು ಇದು ಮಾಡಬೇಕು, ಈಗ ಉನ್ನತ ಶಿಕ್ಷಣ ಪಡಿತಕ್ಕಂಥದ್ದು ಸರ್, ಪಿ ಯು ಸಿ ಶಿಕ್ಷಣ ಪಡಿತಕ್ಕಂಥದ್ದು ಒಂದು ಮೂಲಭೂತ ಹಕ್ಕಲ್ಲ. ನಾಳೆ ದಿನ ನೀವೇನಾದ್ರೂ ಹೋಗಿ ನಿಮ್ಗಂದ 10 ವರ್ಷ, ಇವತ್ತು 10 ವರ್ಷ ಅನ್ಕೊಳ್ಳಿ, 10 ವರ್ಷ ಆಗಿತ್ತು, ನಿಮ್ಮ ಮಗನಿಗೆ ಎಜುಕೇಶನ್ ಕೊಡಿಸ್ತಾರ, ನೀವು ಹೋಗಿ ಅವನ್ನೆಲ್ಲ ಕೆಲ್ಸಕ್ಕೆ ಸೇರಿಸಿದಿರಾ, ಯಾಕಂದ್ರೆ ಮನೇಲಿ ಕಷ್ಟ ಆಯ್ತು ಕೆಲ್ಸಕ್ಕೆ ಸೇರಿಸಿದಿರಾ, ನೀವು ಅದು ಅಕ್ಷಮ್ಯ ಅಪರಾಧ, ಕಾನೂನಿನ ಒಂದು ಅಪರಾಧ. ನೀವು ಅದನ್ನ ಕಾನೂನನ್ನ ವೈಲೇಟ್ ಮಾಡಿದಾಗುತ್ತೆ. ಅದೇ 10ನೇ ಕ್ಲಾಸ್ ಆದ್ಮೇಲೆ ಸೇರಿಸ್ಬೋದು. ಯಾಕಂದ್ರೆ ನೀವು ಹೈಯರ್ ಎಜುಕೇಶನ್ 10ನೇ ಕ್ಲಾಸ್ ಆದ ತಕ್ಷಣ 14 ವರ್ಷ ಅವನಿಗೆ, ಇನ್ನೂ 4 ವರ್ಷ ಆಗಬೇಕು. ಅಂದ್ರೆ 10ನೇ ಕ್ಲಾಸ್ ಆದ್ರೆ ಅವನೊಂದು ಮಿನಿಮಮ್ ನಾಲೆಡ್ಜ್ ಇರುತ್ತೆ, ನೀವು ಆಮೇಲೆ ಬೇಕಾದ್ರೆ ಕೆಲ್ಸಕ್ಕೆ ಬಳಸ್ಕೋಬಹುದು ಆಯ್ತಾ. ಅದನ್ನ ಇಲ್ಲಿ ನಮ್ಮ ಸಂವಿಧಾನದಲ್ಲಿ ನೀಡಿರುವಂತದ್ದು. ಈಗ ನಾವು ಅದನ್ನ ನೋಡೋದಾದ್ರೆ ಈ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಎಜುಕೇಶನ್ ಇಡ್ಬೇಕು ಅಂದ್ರೆ ಆ ಸಮಯದಲ್ಲಿ ಮಕ್ಕಳುಗಳು ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳನ್ನ ಕಲಿತಕ್ಕಂತ ಒಂದಿದೆ. ಅಂದ್ರೆ ಅಷ್ಟರಲ್ಲಿ ಮಕ್ಕಳುಗಳಿಗೆ ಒಂದು ಮೈಂಡ್ ಮೆಚೂರಿಟಿ ಬೆಳೆದಿರುತ್ತೆ. ಈ ಸಮಯದಲ್ಲಿ ಶಿಕ್ಷಣವನ್ನ ಮಕ್ಕಳಿಗೆ ನೀಡಿದ್ರೆ ಅವರು ಮುಂದೆ ಹೈಯರ್ ಎಜುಕೇಶನ್ ಮಾಡ್ಲಿ ಬಿಡ್ಲಿ, ಬಟ್ ಆದ್ರೆ ಅಟ್ಲೀಸ್ಟ್ ಒಂದು ಜೀವನವನ್ನ ಯಾವ ರೀತಿ ನಡೆಸಬೇಕು, ಹಾಗೂ ಒಂದು ಬ್ಯಾಂಕ್ ಅಲ್ಲಿ ಒಂದು ಚೆಕ್ ಬರೀಬೇಕು ಅಂದ್ರೆ ಯಾವ ರೀತಿ ಬರೀಬೇಕು, ಒಂದು ಪಾಸ್ಬುಕ್ ನ ಯಾವ ರೀತಿ ನೋಡ್ಬೇಕು, ಇವೆಲ್ಲ ಕಾಮನ್ ಥಿಂಗ್ಸ್ ಇದು. ನಿಜ ಜೀವನದಲ್ಲಿ ನಾವು ರೈತರಾಗೇ ಇರ್ತೀವಿ ಸರ್ ಅಂದ್ರೆ ಏನ್ ಮಾಡ್ಬೇಕು, ನಮ್ಗೆ ಸ್ವಲ್ಪನಾದ್ರು ಓದ್ ಬರ್ಬೇಕು ಸರ್. ಯಾಕಂದ್ರೆ ನಾಳೆ ದಿನ ನೀವೇನಾದ್ರೂ ಒಂದು ರಸಗೊಬ್ಬರ ತಗೊಳ್ಳಿಕ್ಕೆ ಹೋಯ್ತೀರಾ, ಇಲ್ಲ ಎಲ್ಲಾರು ಸಿಟಿಗೆ ಹೋಯ್ತೀರಾ ಅಂದಾಗ ನೀವು ಅಲ್ಲಿರ್ತಕ್ಕಂಥ ಬೋರ್ಡ್ ಓದಾಗ್ಲ ಇನ್ನೊಂದು ಮತ್ತೊಂದು ಮಾಡ್ತೀವಿ ಅಂದ್ರೆ ನೀವು ಇವೆಲ್ಲ ಬೇಕಾಗುತ್ತೆ, ಇವೆಲ್ಲ ಬೇಸಿಕ್ ನೀಡ್ಸ್. ಅದರಿಂದ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣವನ್ನ ನೀಡುವ ಬಗ್ಗೆ ಇದು ಬಹಳ ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಇದು 21ನೇ ಎ ವಿಧಿ ಹೇಳುವಂಥದ್ದು. ಇಲ್ಲಿ 22ನೇ ವಿಧಿ ಅಕ್ರಮ ಬಂಧನ ಮತ್ತು ಸೆರೆವಾಸದ ವಿರುದ್ಧದ ರಕ್ಷಣೆ, ಅಂದ್ರೆ ಪ್ರೊಟೆಕ್ಷನ್ ಎಗನೆಸ್ಟ್ ಅಂಡ್ ಅರೆಸ್ಟ್ ಡಿಟೆನ್ಷನ್ ಅಂತೇಳಿ. ಬಂಧಿಸಿದ ವ್ಯಕ್ತಿಯನ್ನು 24 ಗಂಟೆ ಒಳಗೆ ಹತ್ತಿರದ ನ್ಯಾಯಾಲಯದ ಮುಂದೆ ನಾವು ಇದನ್ನ ಮಾಡ್ಬೇಕು, ಹಾಜರುಪಡಿಸ್ಬೇಕು. ನ್ಯಾಯಾಧೀಶರದ ಅನುಮತಿ ಇಲ್ಲದೆ 24 ಗಂಟೆಗಳ ಹೆಚ್ಚು ಕಾಲ ನಾವು ಬಂಧನದಲ್ಲಿ ಇಡುವಂತಿಲ್ಲ. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಓಕೆ, ಅಂದ್ರೆ 24 ಗಂಟೆ ಅಂದ್ರೆ ನಿಮ್ಮ ಪ್ರಯಾಣದ ದೂರ ಇದನ್ನ ಗಂಟೆಗಳನ್ನ ಹೊರತುಪಡಿಸಿ. ಓಕೆ, ಈಗ ಯಾರೋ ಒಬ್ಬ US ಅಲ್ಲಿ ನಮ್ಮ ಇದ್ರವನು ಕ್ರೈಮ್ ಮಾಡಲು ಹೋಗಿದ್ದ, ಸಿಕ್ಕಾಕೊಂಡ, ಕೋರ್ಟಿಂದ ಆರ್ಡರ್ ಆಯ್ತು, ಅವ್ನು ಕರ್ಕೊಂಬನ್ನಿ ಅಂತ. ಅಲ್ಲಿ ದೇಶಗಳ ಜೊತೆ ಮಾತಾಯ್ತು, ಕರ್ಕೊಂಬಂದಾಗ ಅವನನ್ನ 24 ಗಂಟೆ ಒಳಗಡೆ ನೀವು ಸಬ್ಮಿಟ್ ಮಾಡಿ ಅಂತ ಹೇಳುವಾಗಿಲ್ಲ. ಯಾಕಂದ್ರೆ ಅವನು ಅಮೆರಿಕದಲ್ಲಿರೋದು. ಓಕೆ, ಅಮೆರಿಕದಿಂದ ಕರ್ಕೊಂಬಂದು ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದಾಗ ಅವನು ಡೆಲ್ಲಿಗೆ ಈಗ ಬೆಳಿಗ್ಗೆ 6 ಗಂಟೆಗೆ ಡೆಲ್ಲಿಗೆ ಬರ್ತಾನೆ. ಅಲ್ಲಿಗೆ ನಾಳೆ 6 ಗಂಟೆವರೆಗೂ ಅವನು ಸಮಯ ಇದೆ. ಓಕೆ, ಟುಡೇ 6 AM, ಟುಮಾರೋ 6 AM. ಈ 24 ಗಂಟೆಯಲ್ಲಿ ಡೆಲ್ಲಿಗೆ 6 ಗಂಟೆಗೆ ಬಂದಿದ್ದಾನೆ. ಡೆಲ್ಲಿಯಿಂದ ಬೆಂಗಳೂರು ಬರೋಷ್ಟರಲ್ಲಿ ಒಂದು ಮಧ್ಯಾಹ್ನ 12 PM ಆಯ್ತು ಮಧ್ಯಾಹ್ನ. ಈಗ ಅವನ್ನ ಮೈಸೂರು ಕರ್ಕೊಬರ್ಬೇಕು ನಾವು. ಇಲ್ಲಿಂದ ಫ್ಲೈಟ್, ಇಲ್ಲಿಂದ ಇಲ್ಲಿಗೆ ನಾವು ಮೈಸೂರು ಕರ್ಕೊಬರ್ಬೇಕಂದ್ರೆ ಏನ್ ಮಾಡ್ತೀವಿ, ಅದವ್ರೊಂದು ಬಸ್ಸು ಎಲ್ಲ ಪೊಲೀಸ್ ಜೀಪ್ ಎಲ್ಲ ಕರ್ಕೊಬರ್ತೀವಿ. ಇಲ್ಲಿಂದ ಇಲ್ಲಿಗೆ ಒಂದು 12 ಅಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದು 4 ಅವರ್ ಅನ್ಕೊಳ್ಳಿ. 4 ಅಂದ್ರೆ 1, 2, 3 ಗಂಟೆ ಆಗುತ್ತೆ. 3 PM ಆಯ್ತು. 3 PM ಆಯ್ತು. ಇಲ್ಲಿ ನೆಕ್ಸ್ಟ್ ಇನ್ನೂ ಎಷ್ಟಿದೆ ನಮ್ಮ ಹತ್ರ, ಇನ್ನೂ ಟೈಮ್ ಇದೆ. ಓಕೆ, ಅವನ್ನ ಏನ್ ಮಾಡ್ತೀವಿ, ಸ್ಟ್ರೈಟ್ ಸ್ವಲ್ಪ ಜೈಲಲ್ಲ ಒಂದು ಠಾಣೆಗೆ ಕರ್ಕೊಂಡೋಗಿ ಅಲ್ಲಿ ಪ್ರೊಸೀಜರ್ಗಳಿರುತ್ತೆ, ಆ ಪ್ರೊಸೀಜರ್ಗಳೆಲ್ಲ ಮಾಡಿ ಅದನ್ನ ಅವನನ್ನ ಕರ್ಕೊಂಡೋಗಿ ಒಂದು ವೈದ್ಯಕೀಯ ಪರೀಕ್ಷೆ ಮಾಡಿಸಿ ಅನಂತರ ಏನ್ ಮಾಡ್ತೀವಿ, ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡುವ. ಅಂದ್ರೆ ಟ್ರಾವೆಲ್ ಟೈಮಿಂಗ್ಸ್ ನ ಹೊರತುಪಡಿಸ್ಬೇಕಿಲ್ಲಿ. 6 ಗಂಟೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ 12 ಗಂಟೆ ಗಂಟೆ ಟ್ರಾವೆಲ್ ಮಾಡಿದಾರ ಅವರು. ಓಕೆ, ಅದನ್ನ ನೆನಪಲ್ಲಿ ಇಡ್ಬೇಕು. 12 ಗಂಟೆ ಗಂಟೆ ಟ್ರಾವೆಲ್ ಮಾಡಿದಾನೆ, ಅವನ್ನೆಲ್ಲ ಹೊರತುಪಡಿಸ್ಬೇಕು. ಟೈಮ್ ಇರುತ್ತೆ, ಟ್ರಾವೆಲ್ ಟೈಮ್ ಅನ್ನ ಬಿಟ್ಟು. ಏನಕ್ಕೆ ಟ್ರಾವೆಲ್ ಮಾಡ್ಕೊಂಡ್ ಬರ್ಬೇಕು ಅವ್ರು. ನಾವು ಅದ್ ಬಿಟ್ಬಿಟ್ಟು ಇಲ್ಲ ನೀನು ಇವಾಗ ಅಲ್ಲಿ ಅಮೆರಿಕಲ್ಲಿ 24 hours ಅಲ್ಲಿ ಇರ್ಬೇಕು ಅಂದ್ರೆ ಆಗಲ್ಲ. ಓಕೆ, ಇಲ್ಲಿ ನ್ಯಾಯಾಲಯವು
ವಿಚಾರಣೆ ನಡೆಸಿ ಶಿಕ್ಷೆ ವಿಧಿಸಿದ ನಂತರ ಬಂಧಿಸುವುದು. ಇಲ್ಲಿ ಇದನ್ನ ಪ್ಯುನಿಟಿವ್ ಡಿಟೆನ್ಷನ್ ಅಂತ ಹೇಳಿವಿ. ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೆ ಇದು ಮುನ್ನೆಚ್ಚರಿಕಾ ಕ್ರಮವಾಗಿ, ಅಂದ್ರೆ ಅಪರಾಧ ನಡೆಯುವ ಮೊದಲೇ ವ್ಯಕ್ತಿಯನ್ನ ಬಂಧನ ಮಾಡುವಂಥದ್ದು. ಇದನ್ನ ನಾವು ಹಲವಾರು ಇದರಲ್ಲಿ ನೋಡಿದೀವಿ. ಈಗೇನಂದ್ರೆ ಕೆಲವೊಬ್ರು ಅದನ್ನ ಮಾಡ್ತಾರೆ. ನಾವು ಹೆಂಗಂದ್ರೆ ಏನಾದ್ರೂ ಇದಿತ್ತು ಅಂದ್ರೆ ಗಲಾಟೆಗಳನ್ನ ಮಾಡೋದು, ಈ ರೀತಿ ಎಲ್ಲ ಮಾಡ್ತಕ್ಕಂತ ಒಂದು ಇದಿರೋದ್ರಿಂದ ಅವ್ರನ್ನೇನ್ ಮಾಡ್ತಾರೆ, ಸ್ವಲ್ಪ ಬೇಗನೆ ಬಂಧಿಸ್ಬಿಡ್ತಾರೆ. ಅವ್ರನ್ನೆಲ್ಲ ಬಂಧಿಸಿ ನಾವು ಅವ್ರನ್ನ ಇಟ್ಟಿರ್ತಾರೆ. ಯಾವ್ದಾದ್ರು ಒಂದು ಇವೆಂಟ್ ಆದಾಗ ನೋಡಿ ಅವ್ರನ್ನ, ಇವ್ರು ಬರ್ತಾ ಇದ್ದಾರೆ ಅಂದಾಗ, ಇಲ್ಲ ಬಂದ್ರೆ ಈ ರೌಡಿ ಶೀಟರ್ನ ನಾವು ಒಳಗಡೆ ಹಾಕ್ಬೇಕಂದ್ರೆ ಅವ್ನ ಬಂಧಿಸಿ ಒಳಗಡೆ ಹಾಕಿರ್ತಾರೆ. ಆಮೇಲೆ ಅವ್ರು ಹೋದ್ಮೇಲೆ ಇವ್ರನ್ನ ಹೊರಗಡೆ ಬಿಡ್ತಾರೆ. ಈ ತರ ಇರುತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬಂಧಿಸ್ತಕ್ಕಂಥದ್ದು. ಇನ್ನೊಂದು ನ್ಯಾಯಾಲಯ ವಿಚಾರಣೆ ನಡೆಸಿ, ನಾವು ಜಾಸ್ತಿ ಮಾಡೋದೇ ಪ್ಯುನಿಟಿವ್ ಡಿಟೆನ್ಷನ್ ಅಂದ್ರೆ ನ್ಯಾಯಾಲಯ ವಿಚಾರಣೆ ನಡೆಸಿ ಬಂಧಿಸ್ತಕ್ಕಂಥದ್ದು. ಗಮನಿಸಿ, ಇಲ್ಲಿ ವಿದೇಶಿಯರಿಗೆ ಮುನ್ನೆಚ್ಚರಿಕೆ ಬಂಧನ ಕಾಯ್ದೆಯಡಿ ಬಂಧಿತರಾದವರಿಗೆ ಈ ರಕ್ಷಣೆಗಳು ಲಭ್ಯವಿರುವುದಿಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ವಿದೇಶಿಯರಿನ ಬಂಧನ ಆದ್ರೆ ಈ ರಕ್ಷಣೆಗಳು ಇರೋದಿಲ್ಲ. ಇದಾಯ್ತು. ನೆಕ್ಸ್ಟ್ ಶೋಷಣೆಯ ವಿರುದ್ಧದ ಹಕ್ಕನ ಬಗ್ಗೆ ಇವತ್ತು ಅಧ್ಯಯನವನ್ನು ಮಾಡೋದಾದ್ರೆ 23ರಿಂದ 24ನೇ ವಿಧಿ ಇದ್ರ ಬಗ್ಗೆ ಹೇಳುತ್ತೆ. ಇದರಲ್ಲಿ 23ನೇ ವಿಧಿ ಬಲವಂತ ಮತ್ತು ಗುಲಾಮಗಿರಿ ದುಡಿಮೆ ನಿಷೇಧವನ್ನ ಹೇಳುವಂಥದ್ದು. ಈ ವಿಧಿ ಮನುಷ್ಯರ ಮಾರಾಟ, ಜೀತ ಪದ್ಧತಿ, ಬಲವಂತ ದುಡಿಮೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುತ್ತದೆ. ಜೀತ ಪದ್ಧತಿ ಮತ್ತು ಗುಲಾಮಗಿರಿ ಪದ್ಧತಿಯ ನಿರ್ಮೂಲನೆಯನ್ನ ಮಾಡ್ಲಿಕ್ಕಾಗಿ ಒಂದು ಇದನ್ನ ತಂದಿದ್ದೀವಿ. ಇಲ್ಲಿ ಮನುಷ್ಯರನ್ನ ವಸ್ತುಗಳಂತೆ ಮಾರಾಟ ಮಾಡುವುದಂದ್ರೆ ಮನುಷ್ಯರನ್ನ ಮಾರಾಟ ಮಾಡ್ತಕ್ಕಂಥದ್ದ ಒಂದು ಜಾಲ ಕೂಡ ನಮ್ಮ ದೇಶದಲ್ಲಿ ಇರುವಂತದ್ದು ತಮಗೆಲ್ಲರಿಗೂ ತಿಳಿದಿರುವಾಗ ನಾವು ಫಿಲಮ್ ಅಲ್ಲಿ ನೋಡಿದ್ವಿ. ಪ್ರೆಸೆಂಟ್ಲಿ ಅದು ಆಗ್ತಾ ಇದೆ. ಈಗ ಮಾನವನ ಕಳ್ಳ ಸಾಗಾಣಿಕೆ ನಡೀತಾ ಇರುವಂತದ್ದು. ಅದೇ ರೀತಿ ದೇವದಾಸಿ ಪದ್ಧತಿಯನ್ನ ಮಾಡುವಂಥದ್ದು, ಅಂದ್ರೆ ಮಹಿಳೆಯರನ್ನ ಅನೈತಿಕ ಉದ್ದೇಶಗಳಿಗೆ ಬಳಸಿಕೊಳ್ಳುವುದನ್ನ ನಿಷೇಧ ಮಾಡತಕ್ಕಂಥದ್ದು. ಇಲ್ಲಿ ಪ್ರಮುಖ ಕಾಯ್ದೆಗಳನ್ನು ನೋಡೋದಾದ್ರೆ ಇಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ 1976, ಕನಿಷ್ಠ ಕೂಲಿ ಕಾಯ್ದೆ 1948. ಅಂದ್ರೆ ಮನುಷ್ಯರನ್ನ ಮಾರಾಟ ಮಾಡೋದಾಗ್ಲಿ, ಜೀತ ಪದ್ಧತಿಗಿರಿಸ್ಕೊಳ್ಳೋದು, ಬಲವಂತ ದುಡಿಮೆಯನ್ನ ಮಾಡತಕ್ಕಂಥದ್ದು, ಇದೆಲ್ಲನೂ ವಿಧಿ 23 ನಿಷೇಧ ಮಾಡ್ತದೆ. ಅಂದ್ರೆ ಈಗ ನಾನೇನಾದ್ರು ಈಗ ಫಸ್ಟ್ ಇತ್ತು ಹಳ್ಳಿಯಲ್ಲಿ, ನಾನು ನಮ್ಮ ಊರ ಒಂದ್ ನಿಮಿಷ ನಮ್ಮೂರ್ ಗೌಡ್ರ ಹತ್ರ 10 ರೂಪೀಸ್ ತಗೊಂಡಿದೆ ಅನ್ಕಡಿ, ಅದನ್ನ ತೀರ್ಸಕ್ಕಾಗಿಲ್ಲ ಅಂದ್ರೆ ನನ್ನ ಮಗನ್ನ ಅವ್ರ ಹತ್ರ ಬಿಡೋದು. 10 ರೂಪಾಯಿ ಮುಗಿಯೋವರೆಗೆ, 10 ರೂಪಾಯಿ ಸಂಬಳ ಮುಗಿಯೋವರೆಗೂ ಅವ್ರ ಮನೇಲಿ ಜೀತಕ್ ಬಿಡೋದು. ಅವನ್ಗೆ ಸಂಬಳ ಕೊಡಲ್ಲ, ಊಟ ಕೊಡ್ತಾರಷ್ಟೆ. ಅವನಿಗೆ ಸಂಬಳ ಕೊಡಲ್ಲ, ಊಟ ಕೊಡ್ತಾರೆ. ಊಟ ಕೊಟ್ಟು ಇದು ಮಾಡ್ತಕ್ಕಂಥದ್ದು. ಮತ್ತು ಮನುಷ್ಯರನ್ನ ಮಾರಾಟ ಮಾಡೋದು, ಅಂದ್ರೆ ನೀನ್ ಕೆಲಸ ಕೊಡಿಸ್ತೀವಿ ಬಪ್ಪ ಅಂತ ಕರ್ಕೊಂಡೋಗಿ ಅವ್ನ ಮಾಡಿ ಬೇರೆ ದೇಶಕ್ಕೆ ಮಾರಾಟ ಮಾಡ್ಬಿಡೋದು. ಈ ರೀತಿಯಾದಂತಹ ಇದು ಕೂಡ ನಡೀತಾ. ಮತ್ತೆ ದೇವದಾಸಿ ಪದ್ಧತಿ, ಮಹಿಳೆಯರನ್ನ ದೇವದಾಸಿ ಪದ್ಧತಿಗೆ ಬಿಟ್ಟು ಅವ್ರನ್ನ ಅನೈತಿಕ ಉದ್ದೇಶಗಳಿಗೆ ಬಳಸಿಕೊಳ್ಳೋದು, ಇದೆಲ್ಲ ನಾವು ಮಾಡಿದೀವಿ. ಇದಕ್ಕಾಗಿ ಕೆಲವೊಂದು ಕಾಯ್ದೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ 1976 ಮತ್ತು ಕನಿಷ್ಠ ಕೂಲಿ ಕಾಯ್ದೆ 1948. ನೆಕ್ಸ್ಟ್ 24ನೇ ವಿಧಿ ಅಂದ್ರೆ ಬಾಲ ಕಾರ್ಮಿಕ ಪದ್ಧತಿ ನಿಷೇಧವನ್ನ ಮಾಡುವಂತದ್ದನ್ನ ತಿಳಿಸುವಂತದ್ದು. ಓಕೆ, ಇಲ್ಲಿ 14 ವರ್ಷದ ಒಳಗಿನ ಮಕ್ಕಳನ್ನ ಅಪಾಯಕಾರಿ ಕೆಲಸದ ಕಾರ್ಖಾನೆ, ಗಣಿಗಳು, ರೈಲ್ವೆ ಕೆಲಸ ತೊಡಗಿಸುವುದನ್ನು ಈ ವಿಧಿ ನಿಷೇಧ ಮಾಡುತ್ತೆ. ಇದರಲ್ಲಿ ಪ್ರಮುಖ ಕಾಯ್ದೆ ಅಂದ್ರೆ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986. ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಬಾಲ ಕಾರ್ಮಿಕ ಪದ್ಧತಿ ಮೇಲ್ಗಡೆ ಬೇರೆ ಗುಲಾಮಗಿರಿ ಮತ್ತು ಬಲವಂತದ ದುಡಿಮೆ, ಕೆಳಗಡೆ ಬಾಲ ಕಾರ್ಮಿಕರು. ಅಂದ್ರೆ ಬಾಲ ಕಾರ್ಮಿಕರನ್ನ ನಾವು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಇಟ್ಕೊಳ್ಳೋ ಹಾಗಿಲ್ಲ, ಎಕ್ಸೆಪ್ಟ್ ಅಗ್ರಿಕಲ್ಚರ್ ಅಂದ್ರೆ ನಾವು ಅಗ್ರಿಕಲ್ಚರ್ ಅಲ್ಲಿ ಸರ್ ಮದುವೆ ನಮ್ಮ ಮನೇಲಿ ಕೆಲಸ ಮಾಡ್ತೀವಲ್ಲ ಸರ್, ನಾವೆಲ್ಲ ಚಿಕ್ಕದ್ರಲ್ಲಿ ಕೆಲಸ ಮಾಡ್ತಿದ್ವಲ್ಲ, ಕೆಲಸ ಮಾಡ್ತೀರಿ ಸರ್, ಏನಂದ್ರೆ ನಿಮ್ಮ ಮನೆ ಅದು ನಿಮ್ಮ ಮನೆ, ಅದಕ್ಕೂ ಕೂಡ ರಿಸ್ಟ್ರಿಕ್ಷನ್. ಅಂದ್ರೆ ನಿಮ್ಮ ಓದಿಗೆ ತೊಂದರೆಯಾಗದಂತೆ ನಿಮ್ಮ ಬಿಸ್ನೆಸ್ ಗಳಲ್ಲಿ ಅಥವಾ ನಿಮ್ಮ ಇದರಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಬಹುದು, ಆದ್ರೆ ನಿಮ್ಮ ಓದಿಗೆ ತೊಂದರೆ ಆಗ್ಬಾರ್ದು. ಓಕೆ, ವಾಲಂಟಿಯರ್ಲಿ ಆದ್ರೂ ನಿಮ್ಮ ಓದಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೀವು ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇದಕ್ಕೆ ಗಣಿ ಕಾಯ್ದೆ ಕೂಡ 1950ರಲ್ಲಿ ಗಣಿ ಕಾಯ್ದೆಯನ್ನು ಕೂಡ ತಂದಿದ್ದಾರೆ. ಇದು ಶೋಷಣೆಯ ವಿರುದ್ಧದ ಹಕ್ಕು. ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ನೋಡೋದಾದ್ರೆ 25ರಿಂದ 28ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳ್ತವೆ. ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟು. ಇಲ್ಲಿ ಏನಂದ್ರೆ ನಾವು ನೋಡಿ, ಫಸ್ಟು ನಾನು ಇದನ್ನ ಕಾನ್ಸೆಪ್ಟ್ ಅನ್ನ ಓದ್ತೀನಿ, ಅನಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ವಿಧಿ 25 ಬಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಆತ್ಮಸಾಕ್ಷಿಗೆ ಸರಿ ಎನಿಸುವ ಯಾವುದೇ ಧರ್ಮವನ್ನು ಸ್ವೀಕರಿಸಲು, ಪಾಲಿಸಲು, ಪ್ರಚಾರ ಮಾಡಲು ಮುಕ್ತ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಆದ್ರೆ ಬಲವಂತದ ಮತಾಂತರಕ್ಕೆ ಅವಕಾಶ ಇಲ್ಲ. ಅಂದ್ರೆ ಈಗ ನಾನೊಬ್ಬ ವಿನಯ್, ಓಕೆ, ನೌ ಐ ಎಮ್ ಎ ಹಿಂದೂ, ಬಟ್ ನನ್ಗೆ ಇವತ್ತು ಹಿಂದೂ ಧರ್ಮ ಬೇಜಾರಾಯ್ತು, ನಾನು ನಾಳೆ ಇಸ್ಲಾಂ ಹೋಗ್ತೇನೆ. ನೆಕ್ಸ್ಟ್ ಅದು ಬೇಜಾರಾಯ್ತು,
ಕ್ರಿಶ್ಚಿಯನ್. ಕೊನೆಗೆ ಇಲ್ಲ ಸರ್ ನನಗೆ ಇದೂ ಬೇಜಾರಾಯ್ತು, ನಾನು ಫೈನಲ್ ಆಗಿ ಬುದ್ಧಿಸಂ ಮಾಡ್ತೇನೆ. ಒಂದೇ ದಿನದಲ್ಲಿ ಹೋಗಬಹುದಾ? ಖಂಡಿತವಾಗಿ ಹೋಗಬಹುದು. ಇದು ಭಾರತ. ನಿಮ್ಗೆ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ನಿಮ್ಮ ಆತ್ಮಸಾಕ್ಷಿಗೆ ಸರಿ ಅನ್ನಿಸ್ತಕ್ಕಂತಹ ಯಾವುದೇ ಧರ್ಮವನ್ನ ಸ್ವೀಕರಿಸಲಿಕ್ಕೆ, ಪಾಲಿಸಲಿಕ್ಕೆ ಮತ್ತು ಅದನ್ನ ಪ್ರಚಾರನೂ ಕೂಡ ನೀವು ಮಾಡಬಹುದು. ಆದರೆ ಬಲವಂತವಾಗಿ ಯಾವುದೇ ವ್ಯಕ್ತಿಯನ್ನ ನೀವು ಮತಾಂತರ ಮಾಡಲು ಮುಂದಾಗುವಂತಿಲ್ಲ. ಇದು ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಈ ಕಾಯ್ದೆ ತರತಕ್ಕಂತಹ ಒಂದು ಅವಶ್ಯಕತೆ ನಮ್ಗೆ ಬ್ರಿಟಿಷರು ಬರಲಿಲ್ಲ ಅಂದ್ರೆ ಈ ಕಾಯ್ದೆ ತರತಕ್ಕಂಥ ಅವಶ್ಯಕತೆನೇ ನಮ್ಗೆ ಇರ್ತಿರ್ಲಿಲ್ಲ, ಬ್ರಿಟಿಷರು ಭಾರತಕ್ಕೆ ಬರಲಿಲ್ಲ ಅಂತಿದ್ರೆ. ಆದ್ರೆ ಬ್ರಿಟಿಷರು ಬಂದ ಒಂದು ಕಾರಣದಲ್ಲಿ ಸ್ಪ್ರೆಡ್ ಆಫ್ ಕ್ರಿಶ್ಚಿಯಾನಿಟಿ ಅಂದ್ರೆ ಅವರ ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಬಂದಿದ್ದು ಕೂಡ ಒಂದು ಪ್ರಮುಖವಾದಂತಹ ಒಂದು ಇದಾಗುತ್ತೆ ಇಲ್ಲಿ ಅದಕ್ಕೆ. ಆದ್ರಿಂದ ನಾವು ಇದನ್ನ ಸೇರಿಸಿದ್ವಿ. ಬಲವಂತದ ಮತಾಂತರಕ್ಕೆ ಇದು ಅವಕಾಶ ಇಲ್ಲ ಅಂತೇಳಿ ನಾವು ಸೇರಿಸಿರುವಂತದ್ದು. ಇದು ಬಹಳ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಓಕೆ, ಅದರಲ್ಲಿ ವಿಧಿ 26 ನೋಡೋದಾದ್ರೆ ಧಾರ್ಮಿಕ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ಅವುಗಳ ನಿರ್ವಹಣೆ ಮಾಡುವಂತಹ ಒಂದು ಸ್ವಾತಂತ್ರ್ಯವನ್ನ ಇವತ್ತು ನಾವು ಪಡೆದಿದ್ವಿ. ಅಂದ್ರೆ ಈ 26ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಧಾರ್ಮಿಕ ವಿಚಾರಗಳಿಗಾಗಿ ಸಂಸ್ಥೆಯನ್ನ ಸ್ಥಾಪಿಸ್ತಕ್ಕಂತಹ ಹಾಗೂ ಅವುಗಳ ನಿರ್ವಹಣೆ ಮಾಡತಕ್ಕಂಥ ಮತ್ತು ತನ್ನ ಧರ್ಮದ ಮೇಲೆ, ಈಗ ನಂದೊಂದು ಧರ್ಮ ಅಂದ್ರೆ ನಾನೊಂದು ಧರ್ಮದ ಮೇಲೆ ನಾನು ಅದರ ಮೇಲ್ವಿಚಾರಣೆ ಮಾಡೋ ಮತ್ತು ಅದಕ್ಕಾಗಿ ನಾನು ಚರಾಸ್ತಿಗಳನ್ನ ಹೊಂದತಕ್ಕಂಥದ್ದು ಅಂದ್ರೆ ಒಂದಷ್ಟು ಆಸ್ತಿಗಳನ್ನ ಹೊಂದತಕ್ಕಂಥದ್ದು ಹಾಗೂ ಅಂತ ಆಸ್ತಿಯನ್ನ ಕಾನೂನಾತ್ಮಕವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನಾನು ಇಲ್ಲಿ ಹೊಂದಿದ್ದೀನಿ 26ನೇ ವಿಧಿಯಲ್ಲಿ. ಓಕೆ, 27ನೇ ವಿಧಿ ಬಂದ್ರೆ ಯಾವುದೇ ನಿರ್ದಿಷ್ಟ ಧರ್ಮದ ಅಭಿವೃದ್ಧಿಗಾಗಿ ತೆರಿಗೆ ನೀಡುವಂತ ಯಾರನ್ನೇ ಒತ್ತಾಯಿಸುವಂತಿಲ್ಲ. ಇದು ಧರ್ಮ ಪ್ರಚಾರಕ್ಕೆ ತೆರಿಗೆ ವಿನಾಯಿತಿ ಕೂಡ ಇರುವಂತದ್ದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಹುಡುಗರುಗಳಿಗೆಲ್ಲ ಇದು ಬೇಗ ಅರ್ಥ ಆಗುತ್ತೆ. ಏನಕ್ಕಂದ್ರೆ ಗಣೇಶ ಹಬ್ಬ ಬಂದ್ರೆ ನಾವು ಏನ್ ಮಾಡ್ತೀವಿ, ಇದನ್ನ ಕಲೆಕ್ಟ್ ಮಾಡಿ ಚಂದ ವಸೂಲಿ ಮಾಡ್ತೀವಿ. ಏನಕ್ಕಂದ್ರೆ ಸರ್ ಗಣೇಶ ಕೂರಿಸ್ತಾ ಇದೀವಿ ಕೊಡಿ ಅಂತ ಚಂದ ವಸೂಲಿ ಮಾಡ್ತೀರಿ. ಇದರಲ್ಲಿ ನಮ್ಗೆ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿ ನೀವು ಚಂದ ವಸೂಲಿ ಮಾಡ್ಲಿಕ್ಕೆ ಹೋಗಿರ್ತೀರಿ. ಈ ಹೋಗಿದಂತಹ ಸಂದರ್ಭದಲ್ಲಿ ಅವನ ಹತ್ರ ಅವನು 100 ರೂಪಾಯಿ ಕೊಡ್ತಾನೆ ನಿಮ್ಗೆ. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಕೊಡ್ತಾನೆ. 100 ರೂಪಾಯಿ ಕೊಟ್ಟಿದ್ಯಲ್ಲ, ಕೊಡಂಗೆ ಇಲ್ಲ, ಇಷ್ಟು ಕೊಡು, 200 ರೂಪಾಯಿ ಕೊಡು. ಹಾಗೆ ಮಾಡೋವಾಗಿಲ್ಲ. ಒಬ್ಬ ಧರ್ಮದ ಅಭಿವೃದ್ಧಿಗಾಗಿ ನೀನು ನನಗೆ ಇಷ್ಟು ದುಡ್ಡನ್ನ ನೀಡಬೇಕು ಅಂತೇಳಿ ಒಂದೋಗಿಲ್ಲ. ಬಟ್ ನೀನು ಕಲೆಕ್ಟ್ ಮಾಡಬಹುದು. ಕಲೆಕ್ಟ್ ಮಾಡ್ಲಿಕ್ಕೆ ನಿಂಗೆ ಸ್ವಾತಂತ್ರ್ಯ ಇದೆ. ನೀನು ಕಲೆಕ್ಟ್ ಮಾಡ್ಕೊ ಹೋಗಿ, ಇದು ನಮ್ಮ ಧರ್ಮ ಈ ತರ ಇದೆ, ನೀವು ಹೆಲ್ಪ್ ಮಾಡಿದ್ರೆ ಖಂಡಿತ ಹೆಲ್ಪ್ ಮಾಡ್ತಾರೆ. ಆದ್ರೆ ನೀನು ಅದನ್ನ ಕೊಡಿ ಅಂತ ಒತ್ತಾಯ ಮಾಡುವಾಗಿಲ್ಲ. ಅದು ಇಂಪಾರ್ಟೆಂಟ್. ಓಕೆ, ವಿಧಿ 28 ಬಂದ್ರೆ ನಿಮಗೆ ಇಲ್ಲಿ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನ ಕಡ್ಡಾಯ ಮಾಡುವಂತಿಲ್ಲ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಪಾಯಿಂಟ್. ಒಂದೇ ನಿಮಿಷ. ಅಂದ್ರೆ ನೋಡಿ, ಇಲ್ಲಿ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನ ಮಾಡುವಾಗಿಲ್ಲ. ಅಂದ್ರೆ ನಮ್ಮ ಭಾರತವು ಒಂದು ಜಾತ್ಯತೀತ ರಾಷ್ಟ್ರ. ಪ್ರಸ್ತಾವನೆಯನ್ನ ಪಾಠ ಮಾಡಬೇಕಾದ್ರೆ ನಾನು ಹೇಳಿದ್ರೆ ಭಾರತವು ಒಂದು ಜಾತ್ಯತೀತ ರಾಷ್ಟ್ರ. ಈ ಜಾತ್ಯತೀತ ರಾಷ್ಟ್ರದಲ್ಲಿ ನೀವು ಧಾರ್ಮಿಕ ಬೋಧನೆಯನ್ನ ಮಾಡಿ, ಆದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಮಾಡಂಗಿಲ್ಲ. ಯಾಕಂದ್ರೆ ಸರ್ಕಾರ ಅಂದ್ರೆ ಸಂವಿಧಾನವನ್ನ ರಕ್ಷಣೆ ಮಾಡೋ ಪ್ರಜಾಪ್ರಭುತ್ವ ಸರ್ಕಾರ. ಅಂದ್ರೆ ಪ್ರಜೆಗಳು, ನಿಮ್ಗೆ ಎಲ್ಲಾ ಪ್ರಜೆಗಳು ಓಟ್ ಹಾಕಿರ್ತಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಜೈನ್, ಬೌದ್ಧ ಎಲ್ಲ ಕೂಡ ಓಟ್ ಹಾಕಿರ್ತಾರೆ. ನೀವು ಸರ್ಕಾರಿ ಶಾಲೆಗಳಲ್ಲಿ ಅದಕ್ಕೋಸ್ಕರ ನೋಡಿ ಗೌರ್ಮೆಂಟ್ ಫಂಕ್ಷನ್ ಎಲ್ಲ ಫಂಕ್ಷನ್ಗಳನ್ನು ಆಚರಣೆ ಮಾಡ್ತಾರೆ. ಬುದ್ಧನ ಜನ್ಮದಿನವನ್ನು ಆಚರಣೆ ಮಾಡ್ತಾರೆ, ಹಾಗೂ ಅಂಬೇಡ್ಕರ್ ಜಯಂತಿನೂ ಆಚರಣೆ ಮಾಡ್ತಾರೆ, ಕನಕದಾಸ ಜಯಂತಿನೂ ಆಚರಣೆ ಮಾಡ್ತಾರೆ. ಈಗ ನಾವು ಅವ್ರನ್ನ ಏನ್ ಮಾಡಿದೀವಿ, ಎಲ್ಲ ಒಂದು ಸಮುದಾಯಕ್ಕೆ ಮಾಡ್ಕೊಂಡಿದೀವಿ. ಆದ್ರೆ ಅವರು ಸಮುದಾಯದವ್ರಲ್ಲ. ಅಂದ್ರೆ ಇಲ್ಲಿ ಏನಂದ್ರೆ ಈಗ ನಾವು ಕೆಲವೊಂದು ನಮ್ಮ ಕರ್ನಾಟಕ ಗೌರ್ಮೆಂಟ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಸರ್ ಏನಕ್ಕೆ ಅವೆಲ್ಲ ಮಾಡ್ಬೇಕು ಅಂದ್ರೆ ನಮ್ದು ಒಂದು ಜಾತ್ಯತೀತ ರಾಷ್ಟ್ರ. ಎಲ್ಲರೂ ಕೂಡ ಏನಾದ್ರು ಒಂದು ಇದನ್ನ ಮಾಡಿ ಆ ಹಂತಕ್ಕೆ ಹೋಗಿರೋರು ಇರ್ತಾರೆ. ಆದ್ದರಿಂದ ನಾವು ಅಲ್ಲಿ ಇದನ್ನ ನಾವು ನೋಡ್ಬೇಕು ಅಂತೇಳಿ ನಾನು ಹೇಳ್ತೀನಿ. ಇಲ್ಲಿ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನ ಕಡ್ಡಾಯ ಮಾಡುವಾಗಿಲ್ಲ. ಬೇಕಾದ್ರೆ ಅವ್ನು ಕಲಿಯೋದಿದ್ರೆ ಕಲಿಯಬಹುದಿಲ್ಲ ಅಂದಿಲ್ಲ, ಆದ್ರೆ ಕಡ್ಡಾಯ ಮಾಡುವಾಗಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಬರೋದಾದ್ರೆ ವಿಧಿ 29ರಿಂದ 30. ಇಲ್ಲಿ ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆ. 29ನೇ ವಿಧಿ, ಅಲ್ಪಸಂಖ್ಯಾತರು ತಮ್ಮ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನ ರಕ್ಷಿಸಿಕೊಳ್ಳುವಂತಹ ಒಂದು ಹಕ್ಕನ್ನ ಅವರು ನೀಡಿರುವಂತದ್ದು. ಇಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ನೆಲೆಸಿರ್ತಕ್ಕಂತಹ ಯಾವುದೇ ಒಬ್ಬ ಪೌರ ಅಂದ್ರೆ ಒಬ್ಬ ನಾಗರಿಕ ತನ್ನಲ್ಲಿರ್ತಕ್ಕಂತಹ ಭಾಷೆ, ಲಿಪಿ, ಸಂಸ್ಕೃತಿಯನ್ನ ರಕ್ಷಿಸಿಕೊಳ್ಳುವಂತಹ ಒಂದು ಹಕ್ಕನ್ನ ಅವನು ಹೊಂದಿರ್ತಾನೆ. ಅದೇ ರೀತಿ
ಅವನ ಇದನ್ನ ಇದು ಮಾಡ್ಲಿಕ್ಕೆ ವಿಧಿ 30ರ ಅಡಿಯಲ್ಲಿ ಅಲ್ಪಸಂಖ್ಯಾತ ತಮಗೆ ಇಷ್ಟವಾದ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸ್ತಕ್ಕಂತಹ ಒಂದು ಹಕ್ಕನ್ನು ಕೂಡ ಅವರು ಹೊಂದಿದ್ದಾನೆ. ಅದು ಬಹಳ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಏನಂದ್ರೆ ನಾವು ಏನ್ ನೋಡ್ಬೇಕಂದ್ರೆ 29ನೇ ವಿಧಿಯ ಅಡಿಯಲ್ಲಿ ಯಾವುದೇ ಒಂದು ಅನುದಾನಕ್ಕೆ ಒಳಪಟ್ಟಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮ ಅಂದ್ರೆ ಈಗ ಸ್ಟೇಟ್ ಇಂದ ಯಾವ್ದೋ ಒಂದು ಇದನ್ನ ತಗೋತಾ ಇರ್ತೀರಿ ಇಲ್ಲಿ. ಓಕೆ, ಈಗ ನೀನು ಸ್ಟೇಟ್ ಇಂದ ಒಂದಷ್ಟು ಫಂಡ್ ಅನ್ನ ತಗೊಳ್ತಾ ಇದೀಯಾ. ಈ ಫಂಡ್ ಅನ್ನ ತಗೊಂಡು ನೀವು ಇಲ್ಲಿ ಧರ್ಮ, ಜನಾಂಗ, ಜಾತಿ ಮತ್ತು ಭಾಷೆಗಳ ಆಧಾರದ ಮೇಲೆ ಮಾತ್ರ ಪೌರನಿಗೆ, ಯಾವುದೋ ಒಬ್ಬ ನಾಗರಿಕನಿಗೆ ಪ್ರವೇಶಾತಿಯನ್ನು ನಿರಾಕರಣೆ ಮಾಡಬಾರದು. ಇಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಅಲ್ಪಸಂಖ್ಯಾತರ ರಕ್ಷಣೆಯನ್ನ ನೀಡ್ತೀವಿ. ಆದ್ರೆ ಇಲ್ಲಿ ನಾವು ಅಲ್ಪಸಂಖ್ಯಾತರು ಅಂದ್ರೆ ಯಾರು ಅಂತ ನಾವು ಇನ್ನೂ ಇದು ಮಾಡಿಲ್ಲ ಇಲ್ಲಿ ನಮ್ಮಲ್ಲಿ. ಓಕೆ, ಅಂದ್ರೆ ನೀವು ಒಬ್ಬ, ಈಗ ನಾನು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಹೋಗೋದು ಅಂದ್ರೆ ಓದ್ಬೋದು, ಕ್ರಿಶ್ಚಿಯನ್ ಮಿಷನರೀಸ್ ಅಲ್ಲಿ ಓದ್ಬೋದು ಖಂಡಿತ. ಅದಕ್ಕೆ ನೀವು ಇಲ್ಲ ಇವ್ನು ನಮ್ಮ ಧರ್ಮದವನಲ್ಲ ಅಂತೇಳಿ ನೀವು ರಿಜೆಕ್ಟ್ ಮಾಡೋ ಹಾಗಿಲ್ಲ. ಅದು ಇಂಪಾರ್ಟೆಂಟ್. ಓಕೆ, ವಿಧಿ 30 ಏನ್ ಹೇಳುತ್ತೆ ನೋಡಿ, ಅದೇ ರೀತಿ ತಮಗೆ ಇಷ್ಟವಾದಂತಹ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನ ಅದು ಒಳಗೊಂಡಿರ್ತದೆ. ಅಂದ್ರೆ ಅಲ್ಪಸಂಖ್ಯಾತರು ತಮ್ಮದೇ ಆದ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಕೋಬಹುದು. ಓಕೆ, ಮತ್ತು ಅದರ ಆಡಳಿತವನ್ನು ಸಹ ಅವರು ನೋಡ್ಕೋಬಹುದು. ಇಲ್ಲಿ ಏನಂದ್ರೆ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ನೀಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಇಲ್ಲಿ ಅದು ಅಲ್ಪಸಂಖ್ಯಾತರದು ಒಬ್ಬರು ಅವ್ರೇನ್ ಮೈನಾರಿಟೀಸ್, ಅವರಿಂದ ನಮ್ಗೇನು ಓಟ್ ಬರಲ್ಲ ಅಂತೇಳಿ ಪೊಲಿಟಿಕಲ್ ಪಾರ್ಟಿಗಳ ಅಜೆಂಡಾ ನಿಮ್ಗೆ ಗೊತ್ತಿರುತ್ತೆ. ಅವರು ತಾರತಮ್ಯ ಮಾಡಬಾರ್ದು ಈ ಅಲ್ಪಸಂಖ್ಯಾತರಿಗೆ ಅಂತೇಳಿ ಅವ್ರ ಫಂಡ್ ಅನ್ನ ಅವ್ರಿಗೆ ಕ್ಲೀನ್ ಆಗಿ ಕೊಡಬೇಕು. ಇಲ್ಲಿ 29ನೇ ವಿಧಿ ಮತ್ತೆ ಇದು ಬಹುಸಂಖ್ಯಾತರಿದ್ದಾರೆ ನಮ್ಮಲ್ಲಿ. ಅಲ್ಪಸಂಖ್ಯಾತರಿಂದ ತುಂಬಾ ಜನ ಇದ್ದಾರೆ, ಅವ್ರಿಗೂ ಕೂಡ ಅನ್ವಯ ಆಗುತ್ತೆ. ಇಲ್ಲಿ 30ನೇ ವಿಧಿ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅನ್ವಯವಾಗುವಂಥದ್ದು. ಅಂದ್ರೆ ಒಟ್ಟಾರೆ ಹೇಳುವುದಾದ್ರೆ 29 ಮತ್ತು 30ನೇ ವಿಧಿ ವಿವಿಧ ಉದ್ದೇಶಗಳಿಗಾಗಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಒಂದು ಹಿತಾಸಕ್ತಿಯನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಇರ್ತಕ್ಕಂಥ ವಿಧಿಗಳಿವೆರಡು. ಓಕೆ, ಅಂದ್ರೆ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡ್ಲಿಕ್ಕೆ ಈ ಒಂದು ವಿಧಿಗಳನ್ನ ನಾವು ಕ್ರಿಯೇಟ್ ಮಾಡಿದೀವಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈಗ ಮುಂದೆ ಹೋಗೋಣ. ಇಲ್ಲಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಇದು ಬಹಳ ಇಂಪಾರ್ಟೆಂಟ್. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ರವರು ಈ ವಿಧಿಯನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರೆದಿದ್ದಾರೆ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮೊರೆ ಹೋಗುವುದು. ಸುಪ್ರೀಂ ಕೋರ್ಟ್ ಅಂದ್ರೆ 32, ಇಲ್ಲ ಆಲ್ರೆಡಿ ಕೊಟ್ಟಾಗಿದೆ. ನೆಕ್ಸ್ಟ್ ಹೈಕೋರ್ಟ್ ಅಂದ್ರೆ 226ನೇ ವಿಧಿ ಅನ್ವಯ ನೀವೇನ್ ಮಾಡ್ಬೋದು, ಹೈಕೋರ್ಟ್ ಅಲ್ಲಿ ನೀವು ಇದನ್ನ ಮಾಡ್ಬೋದು. ಬಟ್ ಹೈಕೋರ್ಟ್ ನೀವು ತಗೋಬಹುದು, ರಿಜೆಕ್ಟ್ ಮಾಡ್ಬೋದು, ಅದು ಸೆಕೆಂಡ್ರಿ. ಬಟ್ ಅಲ್ಲಿ ಮೇಲ್ಗಡೆ ಸುಪ್ರೀಂ ಕೋರ್ಟ್ ಏನಿರುತ್ತೆ, ಸುಪ್ರೀಂ ಕೋರ್ಟ್ ನಿಮ್ಗೆ ಖಂಡಿತವಾಗಿ ನ್ಯಾಯವನ್ನ ಕೊಡುವಂಥದ್ದು. ಇಲ್ಲಿ ಒಂದಷ್ಟು ರಿಟ್ಗಳು ಬರ್ತವೆ. ಆ ರಿಟ್ಗಳನ್ನು ಅಧ್ಯಯನ ಮಾಡೋದಾದ್ರೆ ಬಂದಿ ಪ್ರತ್ಯಕ್ಷೀಕರಣ ಅಂದ್ರೆ ಹೇಬಿಯಸ್ ಕಾರ್ಪಸ್, ದೇಹವನ್ನ ಹಾಜರುಪಡಿಸುವಂದರ್ಥ. ಅಂದ್ರೆ ಕಾನೂನು ಬಾಹಿರವಾಗಿ ಬಂಧಿಸಲ್ಪಟ್ಟ ಒಬ್ಬ ವ್ಯಕ್ತಿಯನ್ನ 24 ಗಂಟೆ ಒಳಗಾಗಿ ನಾವು ಇದು ಮಾಡ್ಬೇಕು. ಓಕೆ, ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನೀವು ಬಂಧನ ಮಾಡಿದ್ರೆ 24 ಗಂಟೆ ಒಳಗಡೆ ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ನೀವೇನ್ ಮಾಡ್ಬೇಕು, ಆ ವ್ಯಕ್ತಿಯನ್ನ ಪ್ರೆಸೆಂಟ್ ಮಾಡಬೇಕು. ಅಂದ್ರೆ ಆ ಬಂಧಿಸಿದ ವ್ಯಕ್ತಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಒಂದು ಆಜ್ಞೆಯನ್ನ ನೀಡುತ್ತೆ. ಅದೇ ಬಂದಿ ಪ್ರತ್ಯಕ್ಷೀಕರಣ. ಈಗ ಇಲ್ಲಿ ಬಂಧನದ ಕಾರಣ ಮತ್ತು ಏನ್ ಕಾನೂನು ಬದ್ಧತೆಗಳೇನಾದ್ರು ಫಾಲೋ ಮಾಡಿದಾರೆ ಅಂತ ಹೇಳಿ ಇಲ್ಲಿ ಚೆಕ್ ಮಾಡ್ತಾರೆ. ಇಲ್ಲಿ ಅಕಸ್ಮಾತ್ ಏನಾದ್ರು ನಾವು ಮಾಡಿರ್ತಕ್ಕಂತಹ ಒಂದು ಅರೆಸ್ಟ್ ಕಾನೂನು ಬಾಹಿರವಾಗಿದ್ರೆ, ಈಗ ನಾನು ಯಾರನ್ನೋ ಒಬ್ಬರನ್ನ ಅರೆಸ್ಟ್ ಮಾಡಿದ್ರೆ ಪೊಲೀಸ್ ಆಗಿ ನಾನು ಯಾರನ್ನಾರು ಒಬ್ರು ಅರೆಸ್ಟ್ ಮಾಡಿ ಅದು ಕಾನೂನು ಬಾಹಿರವಾಗಿದ್ರೆ ಅದನ್ನ ನಾವು ಮುಕ್ತಗೊಳಿಸ್ತೀವಿ. ಇಲ್ಲಿ ನಿರಂಕುಶ ಅಂದ್ರೆ ಇಲ್ಲಿ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಖಾಸಗಿ ವ್ಯಕ್ತಿಗಳಿದ್ರೆ ಅವ್ರ ಮೇಲೂ ಕೂಡ ಇದನ್ನ ನಾವು ಪ್ರಯೋಗ ಮಾಡುವುದೇ. ಈಗ ಸಾರ್ವಜನಿಕ ಪ್ರಾಧಿಕಾರ, ನಾವು ಕೆಲವರು ಪ್ರಾಧಿಕಾರಗಳನ್ನ ರಾಜ್ಯ ಮಟ್ಟದಲ್ಲಿ ರಚನೆ ಮಾಡಿರ್ತೀವಿ, ಅಥವಾ ಖಾಸಗಿ ವ್ಯಕ್ತಿಗಳ ವಿರುದ್ಧವೂ ಕೂಡ ಈಗ ಯಾರೋ ವಿಜಯ್ ಮಲ್ಯ ಎತ್ಕೊಂಡು ಓಡೋದ್ರು, ಅವ್ರ ವಿರುದ್ಧ ಓಕೆ ಅವ್ರನ್ನ ಹಾಜರುಪಡಿಸಿ ಅಂತೇಳಿ ನಾವು ಕೋರ್ಟಲ್ಲಿ ಆರ್ಡರ್ ಮಾಡಬಹುದು. ಇದು ಈಗ ಬಂಧನ ಕಾನೂನುವಾಗಿರ್ಬೇಕು, ಶಾಸಕಾಂಗ ಮತ್ತು ನ್ಯಾಯಾಲಯ ಉಲ್ಲಂಘನೆಗೆ ಸಂಬಂಧಿಸಿದಂತಹ ಒಂದು ಪ್ರಕರಣವಾಗಿರ್ಬೇಕು, ಸಕ್ಷಮ ನ್ಯಾಯಾಲಯದ ಬಂಧನಕ್ಕೆ ಒಳಪಟ್ಟಿರಬೇಕು. ಓಕೆ, ಇದು ಇಂಪಾರ್ಟೆಂಟ್. ಇಲ್ಲಿ ನೆಕ್ಸ್ಟ್ ಎರಡನೇದು ಒಂದು ಪರಮಾದೇಶ. ನಾವು ಆದೇಶಿಸುತ್ತೇವೆ ಎಂದರ್ಥ. ಸಾರ್ವಜನಿಕ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಿಸಲು ವಿಫಲವಾದರೆ ನ್ಯಾಯಾಲಯ ನೀಡತಕ್ಕಂತಹ ಒಂದು ಸಂದೇಶವೇ ಪರಮಾದೇಶ. ಯಾವುದೇ ಸಾರ್ವಜನಿಕ ಸಂಸ್ಥೆ ಆಗಲಿ, ನಿಗಮ ಆಗಲಿ, ಕೆಳ ನ್ಯಾಯಾಲಯಗಳು ಅಥವಾ ನ್ಯಾಯಾಧೀಕರಣ ಇವೆಲ್ಲವೂ ಕೂಡ ಏನೇ ಒಂದು ಕೆಲಸವನ್ನ ಮಾಡಲಿಕ್ಕೆ ವಿಫಲ ಆದಾಗ ನ್ಯಾಯಾಲಯ ಆದೇಶವನ್ನು ನೀಡುತ್ತದೆ. ಇದನ್ನ ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆ ಮೇಲೆ ನೀಡಲಿಕ್ಕೆ ಬರೋದಿಲ್ಲ. ಏನಕ್ಕಂದ್ರೆ
ಖಾಸಗಿ ಈಗ ನಾನು ನೀನು ಈ ಕೆಲಸ ಮಾಡು ಅಂತ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ನನಗೆ ನನ್ನ ವೈಯಕ್ತಿಕ ಸ್ವಾತಂತ್ರ್ಯ. ಇನ್ ಕೇಸ್ ನಾನು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಅವಾಗ ಕೋರ್ಟ್ ನನಗೆ ಹೇಳ್ಬೋದು, ನೀನು ಗೌರ್ಮೆಂಟ್ ಎಂಪ್ಲಾಯ್, ನೀನು ಗೌರ್ಮೆಂಟ್ನ ಒಂದು ಭಾಗ, ನೀನು ಕೆಲಸ ಮಾಡುವಂತ ಕೋರ್ಟ್ ಹೇಳ್ಬೋದು. ಆದ್ರೆ ನಾನೊಬ್ಬ ಖಾಸಗಿ ವ್ಯಕ್ತಿ. ಈಗ ನಾನು ಖಾಸಗಿ ವ್ಯಕ್ತಿ ಅಂದ್ರೆ, ಇಲ್ಲ ನೀನು ಮಧ್ಯಾಹ್ನ ಇಷ್ಟು ಗಂಟೆಗೆ ಇದಕ್ಕೆ ಬರಬೇಕು, ನಿನ್ನ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಸಕ್ಕೆ ನೀನು 1 ಗಂಟೆಗೆ ಬರಬೇಕು ಅಂದ್ರೆ ಅದು ಇದಾಗಲ್ಲ. ನೀನು ಇಷ್ಟು ಗಂಟೆಗೆ ಬರಬೇಕು, ಇಲ್ಲೇ ಕೂತ್ಕೋಬೇಕು, ಇಲ್ಲೇ ಹೋಗ್ಬೇಕು, ಈ ರೀತಿ ಇದ್ ಮಾಡಂಗಿಲ್ಲ. ನೀನು ಇದ್ ಮಾಡಂಗಿಲ್ಲ. ನೋಡು, ನಿನಗೆ ನಾನು ಹೇಳಿದ್ದೀನಿ, ನೀನು 1 ಗಂಟೆಗೆ ಊಟ ಮಾಡ್ಬೇಕು, 1 ಗಂಟೆಗೆ ಬಿಟ್ಟು 2 ಗಂಟೆಗೆ ಊಟ ಮಾಡಂಗಿಲ್ಲ, ನಾನು ನಿನ್ಗೆ ಆದೇಶ ಮಾಡ್ತೀನಿ ಮಾಡ. ಖಾಸಗಿ ವ್ಯಕ್ತಿಗಳ ವಿರುದ್ಧ ಮಾಡಾಗಿಲ್ಲ, ಸಂಸ್ಥೆಗಳ ವಿರುದ್ಧ ಖಾಸಗಿ ಸಂಸ್ಥೆಗಳ ವಿರುದ್ಧ ಮಾಡುವಾಗಿಲ್ಲ. ಯಾಕಂದ್ರೆ ಅವ್ರದ್ದೇ ಆದ ರೂಲ್ಸ್ಗಳಿರುತ್ತೆ, ಅವ್ರದ್ದೇ ಆದ ಸ್ವಾತಂತ್ರ್ಯಗಳಿರುತ್ತೆ. ನೆಕ್ಸ್ಟ್ ಅಧಿಕಾರಿಗಳು ಕರ್ತವ್ಯವನ್ನ ನಿರ್ವಹಿಸಬೇಕಾದ ಸಂದರ್ಭದಲ್ಲಿ ಕರ್ತವ್ಯ ಇದಾಗಿಲ್ಲದೆ ಕರೆಕ್ಟಾಗಿ ಮಾಡಲಿಲ್ಲ ಅಂದ್ರೆ ಆ ಸಮಯದಲ್ಲಿ ಈ ಒಂದು ಇದನ್ನ ನೀಡುವಂಥದ್ದು. ನೆಕ್ಸ್ಟ್ ಪ್ರತಿಬಂಧಕಾಜ್ಞೆ ಅಂತ ಕೇಳಿ ಇನ್ನೊಂದು ಇದಿದೆ. ಇಲ್ಲಿ ಒಂದನ್ನ ನೆನ್ಪಿಟ್ಕೋಬೇಕು, ಪರಮಾದೇಶ. ಇತ್ತೀಚೆಗೆ ನಮ್ಮ ಸುಪ್ರೀಂ ಕೋರ್ಟ್ ಒಂದು ಇದನ್ನ ನೀಡಿತ್ತು, ಅದನ್ನ ನಾವು ಇದು ಮಾಡೋದಾದ್ರೆ ನೋಡಿ ಓಕೆ, ಇವರಿಬ್ರು ಮಧ್ಯೆ ಈ ಪರಮಾದೇಶವನ್ನು ಹೊರಡಿಸುವಾಗಿಲ್ಲ. ಯಾಕಂದ್ರೆ ಪ್ರೆಸಿಡೆಂಟ್ ಮತ್ತು ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಪಾಲರ ಕಾರ್ಯಗಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತಕ್ಕಂತಹ ಹಕ್ಕನ್ನ ಸಂವಿಧಾನ ನಮಗೆ ನೀಡಿಲ್ಲ. ಅದನ್ನ ನೋಡಿದ್ರೆ ಇತ್ತೀಚೆಗೆ ನಿಮ್ಗೆ ತಮಿಳುನಾಡು ಗವರ್ನರ್ ಅವರು ಈ ರೀತಿ ಮಾಡಿದ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ಇಲ್ಲ ನೀವು 1 ತಿಂಗಳೊಳಗಡೆ ಸೈನ್ ಅನ್ನ ಹಾಕಿ ಅಂತ ಹೇಳ್ತು. ಕರೆಕ್ಟಾ? 1 ತಿಂಗಳೊಳಗಡೆ 1 ಮಂತ್, ವಿತಿನ್ 1 ಮಂತ್ ನೀವು ಸೈನ್ ಹಾಕಿ ಅಂತ ಹೇಳಿದ್ರು. ಬಟ್ ಆದ್ರೆ ಅದನ್ನ ಇದ್ ಮಾಡಿಲ್ಲ, ಅದು ತಪ್ಪಂತ ಆಮೇಲೆ ಅದೇ ಇದಾಯ್ತು. ಓಕೆ, ನೆಕ್ಸ್ಟ್ ಕೆಳ ನ್ಯಾಯಾಲಯಗಳು ಪ್ರತಿಬಂಧಕಾಜ್ಞೆ. ಇಲ್ಲಿ ಪ್ರೊಹಿಬಿಷನ್ ಅಂದ್ರೆ ಕೆಳ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಕಾರ್ಯನಿರ್ವಹಿಸಿದಂತೆ ತಡೆಯಲಿ ಮೇಲಿನ ನ್ಯಾಯಾಲಯ ನೀಡ್ತಕ್ಕಂತಹ ಒಂದು ಆಜ್ಞೆ. ಅಂದ್ರೆ ಇಲ್ಲಿ ಕೆಳ ನ್ಯಾಯಾಲಯ ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ಸುಪ್ರೀಂ ಕೋರ್ಟ್, ಆಮೇಲೆ ಹೈಕೋರ್ಟ್, ಆಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್, ನಂತರ ತಾಲೂಕ್ ಕೋರ್ಟ್ಗಳು ಬರುತ್ತೆ. ಇಲ್ಲಿ ತಾಲೂಕ್ ಕೋರ್ಟ್ ತನ್ನ ಅಧಿಕಾರ ವ್ಯಾಪ್ತಿ, ಇದು ನಂದು ಅಧಿಕಾರ ವ್ಯಾಪ್ತಿ, ಇದು ತಾಲೂಕ್ ಅಧಿಕಾರ, ಇದು ಜಿಲ್ಲಾ ಅಧಿಕಾರ. ಅಂದ್ರೆ ನೀನು ಇಲ್ಲಿರ್ತಕ್ಕಂತ ಯಾವ್ದೋ ಒಂದು ಇದಕ್ಕೆ ನೀನು ಜಡ್ಜ್ಮೆಂಟ್ ಕೊಡುವಾಗಿಲ್ಲ ತಾಲೂಕ್ ಮ್ಯಾಜಿಸ್ಟ್ರೇಟ್. ಏನಕ್ಕಂದ್ರೆ ಅದ್ ನೋಡ್ಕೊಳ್ಳಿಕ್ಕೆ ಡಿಸ್ಟ್ರಿಕ್ಟ್ ಕೋರ್ಟ್ ಅವ್ರು ಇರ್ತಾರೆ. ಓಕೆ, ತನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರುವಾಗಿಲ್ಲ. ಆತರ ಏನಾದ್ರು ಮೀರಿದ್ರೆ ಮೇಲ್ಗಡೆಯಿಂದ ಸುಪ್ರೀಂ ಕೋರ್ಟ್ ಇದಕ್ಕೆ ಇನ್ವಾಲ್ವ್ ಆಗಿ ಇದನ್ನ ರದ್ದುಗೊಳಿಸಬಹುದು. ಓಕೆ, ಈ ರೀತಿ. ನೆಕ್ಸ್ಟ್ ಶರ್ಚಿ ಅವರಲ್ಲಿ ಕೆಳ ನ್ಯಾಯಾಲಯಗಳಲ್ಲಿರುವ ಪ್ರಕರಣಗಳನ್ನ ಮರುಪರಿಶೀಲನೆಗಾಗಿ ಅಥವಾ ವರ್ಗಾವಣೆಯಾಗಿ ಮೇಲ್ ನ್ಯಾಯಾಲಯವು ತರಿಸಿಕೊಳ್ಳುವುದು. ಅಂದ್ರೆ ಕೆಳ ನ್ಯಾಯಾಲಯ ಅಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಅಥವಾ ಹೈಕೋರ್ಟ್ ಅಲ್ಲಿ ಅದೊಂದು ಕೇಸ್ ಇರುತ್ತೆ, ಅದನ್ನ ನಾವು ಮರುಪರಿಶೀಲನೆ ಮಾಡ್ತೀವಿ ಅಂತ ಅಲ್ಲಿಂದ ಬೇಕಾದ್ರೆ ಕೇಸನ್ನ ತರಿಸಿಕೊಳ್ಳಬಹುದು. ಇದೊಂದಾಗುತ್ತೆ. ನೆಕ್ಸ್ಟ್ ಕೋವಾರೆಂಟ್. ಇಲ್ಲಿ ಯಾವ ಅಧಿಕಾರದ ಮೂಲಕ ಎಂದರ್ಥ ಒಬ್ಬ ವ್ಯಕ್ತಿ ಯಾವ ಅರ್ಹತೆ ಮೇಲೆ ಸಾರ್ವಜನಿಕ ಹುದ್ದೆಯನ್ನು ಹೊಂದಿದ್ದಾನೆ ಅಂತಕ್ಕಂತೇಳಿ ಪ್ರಶ್ನಿಸುವಂತದ್ದು. ಇದು ಬಹಳ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಯಾವ್ದಾದ್ರು ಒಂದು ಕೆಲಸವನ್ನ, ಈಗ ನಾನು ಪೊಲೀಸ್ ಎಕ್ಸಾಮ್ ಬರೀತಾ ಇದ್ದೀನಿ ಅಂದ್ರೆ ನಾನು ಪಾರದರ್ಶಕವಾಗಿ ನಾನು ಇದ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ನಾನು ಕಿವಿಗೆ ಒಂದು ಬ್ಲೂಟೂತ್ ತಗೊಂಡೋಗಿ ಬರೋದು, ಅಲ್ಲ ಚೀಟಿಗಳು ತಗೊಂಡೋಗೋದು, ಬುಕ್ಸ್ಗಳು ತಗೊಂಡೋಗೋದು, ಅವೆಲ್ಲ ಮಾಡಬಾರ್ದು. ಓಕೆ, ಅದಕ್ಕೋಸ್ಕರ ಇದು ತಡೆಗಟ್ಟುತ್ತೆ. ಯಾವ ಅಧಿಕಾರದ ಮೂಲಕ ಎಂದರ್ಥ ಅಂದ್ರೆ ಒಬ್ಬ ವ್ಯಕ್ತಿ ಯಾವ ಅರ್ಹತೆ ಮೇಲೆ ಒಂದು ಹುದ್ದೆಯನ್ನ ಪಡಿತಾ ಇದ್ದಾನೆ ಎಂದು ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಈ ಒಂದು ಇದನ್ನ ಮಾಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಓಕೆ, ನಾನೇನ್ ಹೇಳಿದೆ, ಇದಿಷ್ಟು ನಮ್ಗೆ ಫಂಡಮೆಂಟಲ್ ರೈಟ್ಸ್. ಓಕೆ, ಇದಿಷ್ಟು ನಮಗೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ. ಓಕೆ, ಸುಮಾರು ನನ್ನ ಪ್ರಕಾರ 2 ಗಂಟೆ 20 ನಿಮಿಷದ ತರಗತಿ, ಸುದೀರ್ಘ ತರಗತಿ, 2 ಗಂಟೆ 20 ನಿಮಿಷದ ತರಗತಿ ಬರೀ ನಿಮಗೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇದೆ ಅಂದ್ರೆ ಇದು ಸಾಮಾನ್ಯ ಅಲ್ಲ. ಓಕೆ, ನಾನು ಏನಕ್ಕೆ ಇದನ್ನ ಆರಂಭದ ತರಗತಿ ಫುಲ್ಲು ನಿಮ್ಗೆ ಎಕ್ಸ್ಪ್ಯಾಂಡ್ ಮಾಡಿ ಹೇಳಿದೆ ಅಂದ್ರೆ, ನಾನು ಹೇಳಿದೆ ನೆಕ್ಸ್ಟ್ ಹೇಳುವಾಗ ನಿಮ್ಗೆ ನಾನು ಸ್ಪೀಡ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಈಗ ನಿಮ್ಗೆ ರೈಟ್ ಟು ಎಜುಕೇಶನ್ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಒಂದು ಕಥೆನೇ ಹೇಳಿದ್ದೆ ನಾನು. A-B ಅಂತ ಎಕ್ಸಾಂಪಲ್ ಕೊಟ್ಟು ಏನಕ್ಕೆ ಎಜುಕೇಶನ್ ಕೊಡಬೇಕು, ಹೆಣ್ಮಕ್ಳಿಗೆ ಏನಕ್ಕೆ ಎಜುಕೇಶನ್ ಕೊಡಬೇಕು, ಇವೆಲ್ಲ ನಾನು ಸ್ಟಾರ್ಟಿಂಗ್ ಕ್ಲಾಸಲ್ಲಿ ಹೇಳಿರ್ತೀನಿ. ಇದೆಲ್ಲ ಬೇಸಿಕ್ ಇನ್ಫಾರ್ಮೇಶನ್. ಮತ್ತೆ ಮೂಲಭೂತ ಹಕ್ಕುಗಳ ಲಕ್ಷಣವನ್ನು ಹೇಳುವಾಗ ನಾನು ಡೆಪ್ತ್ ಆಗಿ ಹೇಳಿದ್ದೀನಿ. ಈ ಡೆಪ್ತ್ ಆಗಿ ಹೇಳಿರೋದನ್ನ ನೀವೇನ್ ಮಾಡಬೇಕು, ಇದಾಗಿ ತಗೋಬೇಕು. ಸರ್ ಅಲ್ಲಿ ಡೆಪ್ತ್ ಆಗಿ ಹೇಳಿದ್ದಾರೆ, ಏನಕ್ಕೆ ಅಲ್ಲಿ ಡೆಪ್ತ್ ಆಗಿ, ನಮ್ಗೆ ಏನಕ್ಕೆ ಡೆಪ್ತ್ ಆಗಿ ಸರ್ ಅವಾಗ ಡೆಪ್ತ್ ಆಗಿ ಏನಕ್ಕೆ ಹೇಳಿದ್ರು ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಈ ನೆನಪಲ್ಲಿ ಇಟ್ಕೊಂಡು ನೀವು, ನಾನು ರೈಟ್ ಟು ಎಜುಕೇಶನ್ ಹೇಳ್ತಿದ್ದಾಗ ಇಲ್ಲಿ ನಾರ್ಮಲ್ ಆಗಿ ಹೇಳ್ತೀವಿ, ರೈಟ್ ಟು ಎಜುಕೇಶನ್ ಹೇಳ್ತಿದ್ದಾಗ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಸರ್ ರೈಟ್ ಟು ಎಜುಕೇಶನ್ ಅಲ್ಲಿ ಹೇಳಿದ್ರು ಅಂದ್ಬಿಟ್ಟು ನೆಕ್ಸ್ಟ್ ಲಿಂಕ್ ಮಾಡ್ಕೋಬೇಕು, ಅಲ್ಲಿದನ್ನ ಲಿಂಕ್ ಮಾಡ್ಕೋಬೇಕು. ಓಕೆ, ಲಿಂಕ್ ಮಾಡ್ಕೊಂಡು ನೀವು ಮುಂದೆ ಹೋಗಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಗೆ ಹಾಜರಿದ್ದ ತಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಪರ್ಧಾ ವಿನಯ ಎಜುಕೇಟರ್
ಓಕೆ, ಸ್ಪರ್ಧಾ ವಿನಯ ಎಜುಕೇಟರ್. ಹಾಗೂ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ನಿಮ್ಮ ಸ್ನೇಹಿತರನ್ನು ಆಡ್ ಮಾಡಿ. ಟೆಲಿಗ್ರಾಮಲ್ಲಿ ನಮ್ಮದು 10,000 ಜನ ಸ್ಟೂಡೆಂಟ್ಸ್ ಇದ್ದಾರೆ, 10,000 ಪ್ಲಸ್ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಇದರಲ್ಲಿ. ಎಲ್ಲರನ್ನು ಜಾಯಿನ್ ಮಾಡಿ ಅಂತ ಹೇಳಿದ್ರೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆಯಿಂದ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಅದು ಕೂಡ ನನ್ನ ಪ್ರಕಾರ ಒಂದು ತರಗತಿ ಆಗೋದಿಲ್ಲ, 2 ತರಗತಿ ಆಗಬಹುದು. ನಾನು ಅದನ್ನ ಆರಂಭದಲ್ಲಿ ನಾನು ನಿಮಗೆ ಇದನ್ನ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಅನಂತರ ನಾನು ನಿಮಗೆ ಎಲ್ಲ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.